ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಶ್ರೀಪಾದ ಶ್ರೀ ವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೇವೆ. ನಾವು ಈಗ ಕಳೆದ ಒಂದು 3-4 ವಾರಗಳಿಂದ ಆ ಚರಿತ್ರೆಯನ್ನು ಕೇಳ್ತಾ ಇದ್ದೇವೆ. ಹಾಗೆ ನಮಗೆ ತಿಳಿದಂತೆ ಶಂಕರ ಭಟ್ಟರು ಅಂದರೆ ಯಾರು ಈ ಒಂದು ಚರಿತ್ರೆಯನ್ನು ಬರೀತಾರೋ ಅವರು ಒಂದು ಕುರುವಪುರಕ್ಕೆ ಶ್ರೀಪಾದ ವಲ್ಲಭರ ಒಂದು ದರ್ಶನಕ್ಕಾಗಿ ಅವರು ಏನು ಪ್ರಯಾಣವನ್ನು ಕನ್ಯಾಕುಮಾರಿಯಿಂದ ಹಿಡಿದು ಆ ಕುರುವಪುರದವರೆಗೆ ಒಂದು ಪ್ರಯಾಣವನ್ನು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ದಾರಿಯಲ್ಲಿ ಶ್ರೀಪಾದ ವಲ್ಲಭರ ವಿಚಾರಗಳು ತಿಳಿತಾ ಇದೆ. ಆ ಶ್ರೀಪಾದ ವಲ್ಲಭರ ಕೃಪೆಯಿಂದನೇ ಅವರ ವಿಚಾರವನ್ನು ಅವರು ತಿಳ್ಕೋತಾ ಮುಂದೆ ಸಾಗ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಅವರಿಗೆ ಪರೀಕ್ಷೆಗಳಿಗೆ ಅವರು ಒಳಗಾಗ್ತಾರೆ. ಹಾಗೆಯೇ ನಾವು ವಿಚಿತ್ರಪುರದ ಒಂದು ಕಥೆಯನ್ನು ಕೇಳಿದ್ವಿ. ಅಲ್ಲಿಂದ ಮುಂದಕ್ಕೆ ಅವರು ಮಾಧವ ನಂಬೂದ್ರಿಯೊಂದಿಗೆ ಚಿದಂಬರಂ ಕಡೆ ಪ್ರಯಾಣ ಬೆಳೆಸ್ತಾರೆ. ಅದನ್ನು ನಾವು ಕಳೆದ ವಾರ ನೋಡಿದ್ವಿ. ಚಿದಂಬರಂ ಕಡೆ ಪ್ರಯಾಣ ಬೆಳೆಸಿ ಅವರು ಚಿದಂಬರಂ ತಲುಪಿದಾಗ ಅಲ್ಲಿ ಒಂದು ಹತ್ತಿರದ ಗುಹೆಯಲ್ಲಿ ಅವರು ಒಂದು ಪಳನಿ ಸ್ವಾಮಿಗಳ ದರ್ಶನವನ್ನು ಮಾಡ್ತಾರೆ. ಸಿದ್ಧಪುರುಷರಾದಂಥ ಪಳನಿ ಸ್ವಾಮಿಗಳು ಇವರು ಬರ್ತಿದ್ದ ಹಾಗೆ ಇವರಿಬ್ಬರ ಶಂಕರ ಮಾಧವ ಇಬ್ಬರು ಒಟ್ಟಿಗೆ ಬಂದಿದ್ದೀರಾ, ಭಾಳ ಸಂತೋಷ ಅಂತ ಇವರ ಪರಿಚಯನೇ ಇಲ್ದಲೇ ಇವರ ಹೆಸರುಗಳನ್ನು ಹೇಳಿ ಕರೀತಾರೆ. ಅದರಿಂದ ಅವರು ಸಿದ್ಧಪುರುಷರು ಮಹಾಮಹಿಮರು ಅನ್ನೋದು ಗೊತ್ತಾಗತ್ತೆ ಇವರಿಬ್ಬರಿಗೂ. ಹಾಗೆ ಅವರು ಪಳನಿ ಸ್ವಾಮಿಗಳು ಬಹಳ ಕರುಣಾಪೂರ್ಣ ದೃಷ್ಟಿಯಿಂದ ಇವರನ್ನು ನೋಡ್ತಾರೆ. ಹಾಗೆಯೇ ಅವರಿಗೆ ಕಾಣಾದ ಮಹರ್ಷಿಗಳ ಒಂದು ಸಿದ್ಧಾಂತವನ್ನು ತಿಳಿಸ್ಕೊಡ್ತಾರೆ. ಅಲ್ಲದೇ ಅವರು ಏನು ಶ್ರೀಪಾದ ವಲ್ಲಭರು ಯಾವಾಗಲೂ ಹೇಳ್ತಾ ಇರ್ತಾರೆ ದೋಚೌಪಾತಿ ದೇವಲಕ್ಷ್ಮಿ ಅಂತ ಹೇಳಿಬಿಟ್ಟು ಅದರ ಒಂದು ಅರ್ಥವನ್ನು 2, 4 ಹಾಗೆ 9, 8 ಸಂಖ್ಯೆಗಳ ಒಂದು ಅರ್ಥದ ವಿವರಣೆಯನ್ನು ಪಳನಿ ಸ್ವಾಮಿಗಳು ಮಾಡ್ತಾರೆ. ಅಲ್ಲಿವರೆಗೂ ನಾವು ಕೇಳಿದ್ವಿ. ಹಾಗೆಯೇ ಪಳನಿ ಸ್ವಾಮಿಗಳು ಹೇಳ್ತಾರೆ ಅವರು ಶ್ರೀಪಾದ ಶ್ರೀ ವಲ್ಲಭರ ಒಂದು ದೇಹ ಅನ್ನೋದು ನಮ್ಮ ಸಾಮಾನ್ಯ ಅವರೇನು ಶರೀರ ತೆಗೆದುಕೊಂಡು ಹುಟ್ಟಿರ್ತಾರೆ, ಆದರೆ ಅವರ ಶರೀರ ನಮ್ಮ ಒಂದು ಶರೀರ ಥರ ಅಲ್ಲ. ಅಂದರೆ ನಮ್ಮ ಶರೀರ ದ್ವಾದಶ ಆದಿತ್ಯರ ಪ್ರಭಾವಕ್ಕೆ ಒಳಗಾಗಿದೆ. ಆದರೆ ಶ್ರೀಪಾದ ವಲ್ಲಭರು ಹುಟ್ಟಿದ್ದಾರೆ, ಆದರೂ ಕೂಡ ಅವರ ಶರೀರ ಅನ್ನೋದು ಅದಕ್ಕೆ ಅತೀತವಾಗಿದೆ. ದ್ವಾದಶ ಆದಿತ್ಯರುಗಳಿಗಿಂತ ಅದು ಅತೀತವಾಗಿರೋದ್ರಿಂದ ಅವರದು ದಿವ್ಯ ಶರೀರ ಹಾಗೆ ವಿಚಿತ್ರವಾದ ದಿವ್ಯ ಸ್ಪಂದನೆಗಳನ್ನು ಒಳಗೊಂಡಿರುವಂಥ ಶರೀರವಾಗಿರುತ್ತೆ. ನಮ್ಮ ಶರೀರವ ಥರ ಸಾಮಾನ್ಯ ಶರೀರ ಅಲ್ಲ ಅವರು ತೆಗೆದುಕೊಂಡು ಬಂದಿರೋದು ಅಂತ. ಅಂದರೆ ಸಾಕ್ಷಾತ್ ಈ ಪ್ರಪಂಚದ ಈ ವಿಶ್ವದ ಒಂದು ಸೃಷ್ಟಿಯ ಸಂಕಲ್ಪವನ್ನು ಮಾಡುವಂಥ ಆ ಸಾಕ್ಷಾತ್ ಪ್ರಭುವೇ ಒಂದು ಶರೀರ ತಗೊಂಡು ಆ ದಿವ್ಯ ಶರೀರದಿಂದ ಬಂದಿರ್ತಾನೆ ಭೂಮಿಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅದೇ ಇವಾಗೇನು ಆ ಕುರುವಪುರದಲ್ಲಿ ಆ ಕ್ಷಣದಲ್ಲಿ ಇದ್ದರೂ ಅದೇ ಶರೀರದಲ್ಲೇ ಇವರಿಗೆ 108 ವರ್ಷಗಳ ಹಿಂದೆ ಪಳನಿ ಸ್ವಾಮಿಗಳಿಗೆ ಅದೇ ರೂಪದಲ್ಲಿ ದರ್ಶನ ಕೊಟ್ಟಿರ್ತಾರಂತ. ಅಂದರೆ ಇನ್ನು ಅವರು ಶ್ರೀಪಾದ ವಲ್ಲಭರಾಗಿ ಹುಟ್ಟೇ ಇರೋದಿಲ್ಲ. ಆವಾಗೇನೆ 108 ವರ್ಷಗಳ ಹಿಂದೆನೇ ಅವರಿಗೆ ದರ್ಶನವನ್ನು ಕೊಟ್ಟಿರ್ತಾರೆ ಶ್ರೀಪಾದ ವಲ್ಲಭರು. ಯಾರಿಗೆ ಅಂದರೆ ಪಳನಿ ಸ್ವಾಮಿಗಳಿಗೆ. ಪಳನಿ ಸ್ವಾಮಿಗಳಿಗೆ 300 ವರ್ಷ ಆಗಿರುತ್ತೆ ಅಂತ ನಾವು ನೆನಪಿಸ್ಕೋಬೇಕು. ಅವ್ರ ಶರೀರಕ್ಕೆ 300 ವರ್ಷ ಆಗಿರುತ್ತೆ. ಹಾಗೆಯೇ ಶ್ರೀಪಾದ ವಲ್ಲಭರ ಆಜ್ಞೆ ಆಗಿರುತ್ತೆ ಪಳನಿ ಸ್ವಾಮಿಗಳಿಗೆ. ಅವರು ಇನ್ನೊಂದು ಯುವ ಶರೀರವನ್ನು ಅವರು ಪ್ರವೇಶಿಸಿ ಇನ್ನೂ 300 ವರ್ಷಗಳ ಕಾಲ ಅವರು ಜೀವಿಸಬೇಕು ಅಂತ ಹೇಳಿಬಿಟ್ಟು ಶ್ರೀಪಾದ ವಲ್ಲಭರ ಆಜ್ಞೆ ಆಗಿದೆ ನನಗೆ ಅಂತ ಹೇಳ್ತಾರೆ. ಹಾಗೆ 108 ವರ್ಷಗಳ ಹಿಂದೆ ಏನು ಹುಟ್ಟೇ ಇರಲಿಲ್ಲ ಇನ್ನೂ ಶ್ರೀಪಾದ ವಲ್ಲಭರು ಅಂತ ಆಗಲೇ ಅದೇ ಶರೀರದಲ್ಲಿ ಬಂದು ಈ ಪಳನಿ ಸ್ವಾಮಿಗಳಿಗೆ ದರ್ಶನವನ್ನು ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ದರ್ಶನ ಕೊಟ್ಟಾಗ ಸ್ವಲ್ಪ ಸಮಯದ ನಂತರ ಅಲ್ಲಿ ಬದರಿ ಕ್ಷೇತ್ರದಲ್ಲಿ ನಮಗೆಲ್ಲ ಗೊತ್ತು ಬದರಿ ನಾರಾಯಣನ ಒಂದು ಕ್ಷೇತ್ರ, ಬದರಿ ಕ್ಷೇತ್ರ ಉತ್ತರ ಭಾರತದಲ್ಲಿ ಬಹಳಷ್ಟು ಜನ ನಾವೆಲ್ಲ ನೋಡಿರ್ತೀವಿ. ಆ ಬದರಿ ಕ್ಷೇತ್ರದಲ್ಲಿ ಬದರಿ ನಾರಾಯಣನಿಗೆ ಬ್ರಹ್ಮ ಕಮಲಗಳಿಂದ ಪೂಜೆಯನ್ನು ಮಾಡ್ತಾರಂತೆ. ಅಂದರೆ ಯಾವಾಗ ಅಂದರೆ ಶ್ರೀಪಾದ ಶ್ರೀ ವಲ್ಲಭರು ಪಳನಿ ಸ್ವಾಮಿಗಳಿಗೆ 108 ವರ್ಷಗಳ ಕೆಳಗೆ ಅವರಿನ್ನೂ ಅವತಾರ ತಾಳೇ ಇರಲಿಲ್ಲ. ಆಗ ಅದೇ ರೂಪದಲ್ಲಿ ಈಗೇನು ಅವತಾರ ತಾಳಿದ್ರೋ ಆ ರೂಪದಲ್ಲೇ ದರ್ಶನ ಕೊಟ್ಟಾಗ ಆಗ ಏನಾಗ್ತಿರುತ್ತೆ, ಬದರಿ ನಾರಾಯಣನಿಗೆ ಬ್ರಹ್ಮ ಕಮಲದಿಂದ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಬದರಿ ಕ್ಷೇತ್ರದಲ್ಲಿ. ಆ ಏನು ಬ್ರಹ್ಮ ಕಮಲಗಳಿಂದ ಪೂಜೆ ಮಾಡ್ತಿರ್ತಾರೆ, ಆ ಬ್ರಹ್ಮ ಕಮಲಗಳೆಲ್ಲವೂ ಇಲ್ಲಿ ಶ್ರೀಪಾದ ವಲ್ಲಭರ ಚರಣಗಳ ಮೇಲೆ ಬೀಳ್ತಾ ಇತ್ತಂತೆ.
ಅದನ್ನು ಇವರು ಪಳನಿಸ್ವಾಮಿಗಳು ನೋಡಿರ್ತಾರೆ. ಅದನ್ನು ಇವರಿಗೆ ಶಂಕರ ಹಾಗೂ ಮಾಧವರಿಗೆ ಪಳನಿಸ್ವಾಮಿಗಳು ವಿವರಣೆ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ, ಅವರು ದೇಶ ಕಾಲಗಳಿಗೆ ಅತೀತರು ಅಂತ. ಅಂದರೆ ಇವಾಗ ನಮ್ಮದು ಏನು ಒಂದು ಶರೀರ ಅಂತ ನಾವು ತಂದಿದ್ದೀವಿ, ಇದು ದೇಶ ಕಾಲಕ್ಕೆ ಒಳಪಟ್ಟಿರುವಂಥ ಶರೀರ. ಇದು ಒಂದು ಕಾಲದಲ್ಲಿ ಇದು ಬಂತು, ಇನ್ನೊಂದು ಯಾವುದೋ ಒಂದು ಕಾಲದಲ್ಲಿ ಇದು ಇರೋದಿಲ್ಲ. ನಮ್ಮ ಎಲ್ಲ ಶರೀರಗಳು ಇಂಥ ಒಂದು ಶರೀರಗಳು ನಾವು ತೊಗೊಂಬಂದಿರೋದು. ಆದರೆ ಶ್ರೀಪಾದ ಶ್ರೀ ವಲ್ಲಭರ ಶರೀರ ಅಂದರೆ ಅವರು ಹಾಗಲ್ಲ, ಅದು ದೇಶ ಕಾಲಗಳಿಗೆ ಅತೀತವಾಗಿದೆ. ಅದಕ್ಕೇ 108 ವರ್ಷಗಳ ಅವತಾರ ಹಾಗೂ 108 ವರ್ಷಗಳ ಕೆಳಗೇನೆ ದರ್ಶನ ಕೊಟ್ಟಿದ್ದಾರೆ. ಆ ದರ್ಶನ ಕೊಟ್ಟಂಥ ಸಂದರ್ಭದಲ್ಲಿ ಬದರೀನಾರಾಯಣನಿಗೆ ಅರ್ಪಿಸಿದ ಬ್ರಹ್ಮ ಕಮಲಗಳು ಶ್ರೀಪಾದ ಶ್ರೀ ವಲ್ಲಭರ ಚರಣಗಳಿಗೆ ಅರ್ಪಿತವಾಗ್ತಿರೋದು, ಬೀಳ್ತಾ ಇರೋದನ್ನು ಅವರು ನೋಡ್ತಾರೆ. ಹಾಗೆ ಇದನ್ನು ಕೇಳಿಬಿಟ್ಟು, ಈ ದಿವ್ಯ ವಚನವನ್ನು ಕೇಳಿಬಿಟ್ಟು ಶಂಕರ ಭಟ್ರಿಗೆ ಹಾಗೂ ಮಾಧವ ನಂಬೂದ್ರಿಯವರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಆ ಬ್ರಹ್ಮಕಮಲ ಅಂದರೆ ಏನು ಸ್ವಾಮಿ, ಅವು ಎಲ್ಲಿ ಸಿಗುತ್ತೆ, ಆ ಒಂದು ಹೂಗಳಿಂದ ಪೂಜಿಸಿದರೆ ದತ್ತಪ್ರಭು ಸಂಪ್ರೀತನಾಗ್ತಾನಾ ಅಂತ ಇದೆಲ್ಲ ನಾವು ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಈ ಸಂದೇಹಗಳನ್ನು ಪರಿಹಾರ ಮಾಡಿ ಅಂತ ಪಳನಿಸ್ವಾಮಿಗಳನ್ನು ಇವರಿಬ್ಬರು ಕೇಳ್ಕೋತಾರೆ. ಆಗ ಪಳನಿಸ್ವಾಮಿಗಳು ಬ್ರಹ್ಮಕಮಲದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಗ ಹೇಳ್ತಾರೆ, ಬಹಳ ಕರುಣಾ ಪೂರಿತ ದೃಷ್ಟಿಯನ್ನು ಬೀರ್ತಾರೆ ಪಳನಿಸ್ವಾಮಿಗಳು. ಅವರು ಮಹಾ ಕರುಣಾಮಯಿಗಳು. ಅವರು ಹೇಳ್ತಾರೆ, ಮಹಾವಿಷ್ಣು ಸದಾಶಿವನನ್ನು ಬ್ರಹ್ಮಕಮಲಗಳಿಂದ ಪೂಜಿಸಿದಂತೆ. ಮಹಾವಿಷ್ಣುವನ ನಾಭಿ ಕೂಡ ಬ್ರಹ್ಮಕಮಲವೇ ಆಗಿದೆ. ಹಾಗೆಯೇ ಕಮಲದ ಹೂವಿನಿಂದ ದತ್ತನನ್ನು ಪೂಜಿಸಿದರೆ ಅದು ಒಂದು ಇಹ ಪರ ಐಶ್ವರ್ಯಗಳನ್ನು ಸಿದ್ಧಿಸುತ್ತದೆ ಅಂತ ಪಳನಿಸ್ವಾಮಿಗಳು ಹೇಳ್ತಾರೆ. ಬಹಳ ಒಂದು ದಿವ್ಯವಾದಂಥ ಒಂದು ಅದು ಪೂಜೆ, ದತ್ತನಿಗೆ ಪ್ರಿಯವಾದಂಥ ಒಂದು ಪೂಜೆ ಅಂತ ಹೇಳಿಬಿಟ್ಟು ಪಳನಿಸ್ವಾಮಿಗಳು ಹೇಳ್ತಾರೆ. ಈ ಬ್ರಹ್ಮಕಮಲಗಳು ಅಂದರೆ ಈ ದಿವ್ಯ ಲೋಕಗಳಲ್ಲಿ ಬ್ರಹ್ಮಕಮಲಗಳು ಇರತ್ತಂತೆ. ಅಂದರೆ ದಿವ್ಯ ಲೋಕಗಳು ಅಂತಂದರೆ ನಾವೇನು ಹೇಳ್ತೀವಿ, ಸ್ವರ್ಗ ಅಥವಾ ಆ ಥರ ಒಂದು ಬೇರೆ ಒಂದು ಲೋಕಗಳಲ್ಲಿ, ಒಂದು ದಿವ್ಯವಾದ ಲೋಕಗಳಲ್ಲಿ ದಿವ್ಯ ಬ್ರಹ್ಮಕಮಲಗಳು ಇರುತ್ತೆ. ಆದರೆ ಭೂಮಿಯಲ್ಲಿ ಕೂಡ ಅದಕ್ಕೆ ಪ್ರತಿಯಾಗಿ ಭೂಮಿಯಲ್ಲಿ ಒಂದು ದಿವ್ಯವಾದ ಬ್ರಹ್ಮಕಮಲಗಳು ಸಿಗುತ್ತೆ. ಅದು ಎಲ್ಲಿ ಇರುತ್ತೆ ಅಂತಂದರೆ ಸುಮಾರು 12,000 ಅಡಿ ಎತ್ತರ ಹಿಮಾಲಯದಲ್ಲಿ ಸಿಗತ್ತೆ ಬ್ರಹ್ಮಕಮಲ ಇರುತ್ತೆ. ಅದು ವರ್ಷಕ್ಕೆ ಒಂದೇ ಒಂದು ಸಲ ಕಮಲವು ಅರಳುತ್ತದರಲ್ಲಿ, ವರ್ಷಕ್ಕೆ ಒಂದೇ ಒಂದು ಸಲ. ಈಗ ನಮ್ಗೆ ಅನ್ನಿಸ್ಬೋದು, ಈಗ ನಾವೆಲ್ಲ ಸಾಕಷ್ಟು ಮನೆಗಳಲ್ಲಿ ಬ್ರಹ್ಮಕಮಲ ಗಿಡ ಅಂತ ಹಾಕ್ಬಿಟ್ಟಿರ್ತಾರೆ, ಬ್ರಹ್ಮಕಮಲ ಅಂತಿರ್ತಾರೆ. ಇದು ಕೂಡ ಅದು ಹೇಗೆ ವರ್ಷಕ್ಕೊಂದ್ಸಲ ಬಿಡುತ್ತೋ ಇದು ಹಾಗೆ ಅಂತೆಲ್ಲದೂ ಹೇಳ್ತಾರೆ. ಆದರೆ ಖಂಡಿತ ಇದು ಹಿಮಾಲಯದಲ್ಲಿ 12,000 ಅಡಿಗಳ ಎತ್ತರದಲ್ಲಿ ಬೆಳೆಯುವ ಬ್ರಹ್ಮಕಮಲ ಅಲ್ಲ ಅಂತ ಹೇಳಿಬಿಟ್ಟು, ಅದೇ ರೀತಿ ಕಾಣುವ ಒಂದು ಏನಂತಾರೆ ಕ್ಯಾಕ್ಟಸ್ ಅಂತೀವಲ್ಲ, ಆ ಜಾತಿಯ ಒಂದು ಹೂವಂತೆ. ಆದರೆ ಆ ನಿಜವಾದ ಆ ಬ್ರಹ್ಮಕಮಲ ಇವೆಲ್ಲ ಅಲ್ಲ ಅಂತ ಹೇಳಿಬಿಟ್ಟು, ಅದು ಅಷ್ಟು ಸುಲಭವಾಗಿ ಬೇರೆಲ್ಲೂ ಬೆಳೆಯುವುದಿಲ್ಲ. ಅದು ಬೆಳೆಯುವುದೇ ಹಿಮಾಲಯದ ಅಷ್ಟು 12,000 ಅಡಿಗಳ ಎತ್ತರದಲ್ಲಿ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ಈ ವರ್ಷಕ್ಕೆ ಒಂದೇ ಸಲ ಇದು ಅರಳೋದು ಹೂವು. ಅದು ಕೂಡ ಯಾವಾಗ ಅರಳುತ್ತೆ ಅಂದರೆ ಮಧ್ಯರಾತ್ರಿ, ಒಂದು ಅರ್ಧರಾತ್ರಿ ಸಮಯದಲ್ಲಿ ಅದು ಅರಳುವುದು ಇದರ ಒಂದು ವೈಶಿಷ್ಟ್ಯ. ಅರಳುವಾಗ ಒಂದು ಅದ್ಭುತವಾದ ಪರಿಮಳ ಆ ಒಂದು ಏನು ಅದು ಅರಳಿರುತ್ತೆ ಆ ಪ್ರಾಂತ್ಯವನ್ನು ತುಂಬುತ್ತಂತೆ. ಎಲ್ಲ ಕಡೆ ಅದರ ಪರಿಮಳ ಒಂದು ಹರಡುತ್ತೆ. ಹೀಗೆ ಇಲ್ಲಿ ಈ ಹಿಮಾಲಯದಲ್ಲಿ ಬಹಳಷ್ಟು ಜನ ಸಾಧಕರು ಅಂದರೆ ಸಾಧನೆ ಮಾಡ್ತಿರ್ತಾರೆ, ಎಲ್ಲರೂ ಮಹಾತ್ಮರು. ಆ ಒಂದು ಅದ್ಭುತ ದರ್ಶನಕ್ಕಾಗಿ ಅವರು ಬಹಳಷ್ಟು ಕಾದಿರ್ತಾರಂತೆ, ದಿನಗಟ್ಟಲೆ ಮಾಸಗಟ್ಟಲೆ ಕಾಯ್ತಾ ಇರ್ತಾರಂತೆ. ಇದು ಏನಂದರೆ ಈ ಹೂವಿನ ಒಂದು ವಿಶೇಷ ಅಂದರೆ ಇದು ಶರತ್ಕಾಲದಿಂದ ಅಂದರೆ ಶರತ್ ಋತುವಿಂದ ವಸಂತ ಋತುವಿಗೆ ಇದು ಹಿಮದೊಳಗೆ ಹೂತು ಹೋಗಿರುತ್ತಂತೆ. ಆಮೇಲಿಂದ ಚೈತ್ರ ಮಾಸ ಆರಂಭ ಆದಾಗ ಇದು ಹಿಮದಿಂದ ಹೊರಗಡೆ ಬರುತ್ತೆ. ಗ್ರೀಷ್ಮಕಾಲ ಇದು ಸಂಪೂರ್ಣ ಒಂದು ವಿಕಾಸ ಪ್ರಕ್ರಿಯೆ ಅದರದ್ದು ನಡೀತಾ ಇರುತ್ತೆ. ಇನ್ನು ಅಮರನಾಥದಲ್ಲಿ ನಾವು ಹಿಮದಿಂದ ಒಂದು ಲಿಂಗ ಆಗುತ್ತೆ, ಅಮರೇಶ್ವರನ ಒಂದು ದರ್ಶನ ಆಗುತ್ತೆ. ಶ್ರಾವಣ ಶುದ್ಧ ಹುಣ್ಣಿಮೆ, ಆ ಹುಣ್ಣಿಮೆಯ ದಿನ ಅರ್ಧರಾತ್ರಿ ಅಂದರೆ ಮಧ್ಯರಾತ್ರಿ ಸಮಯದಲ್ಲಿ ಇದು ಪೂರ್ಣ ವಿಕಾಸ ಆಗುತ್ತೆ. ಅಂದರೆ ಆ ಹೂವು ಅರಳುತ್ತೆ, ಶ್ರಾವಣ ಶುದ್ಧ ಹುಣ್ಣಿಮೆಯ ಮಧ್ಯರಾತ್ರಿ ಅರಳುತ್ತೆ. ಆದರೆ ಇದು ಹಾಗೆ ಇದರ ದರ್ಶನ ಅನ್ನೋದು ಅಷ್ಟು ಸುಲಭ ಸಾಧ್ಯದ ಒಂದು ವಿಚಾರ ಅಲ್ಲ. ಎಲ್ಲರಿಗೂ ಇದರ ದರ್ಶನ ಆಗೋದಿಲ್ಲ. ಸಾಧಕರು, ಮಹಾ ತಪಸ್ವಿಗಳು, ಸಿದ್ಧ ಪುರುಷರಿಗಾಗಿಯೇ ಅಂತ ಹಿಮಾಲಯದಲ್ಲಿ ಮಾತ್ರವೇ ಈ ಒಂದು ಅದ್ಭುತ ಲೀಲೆ ಅಂತ ಇದು ಎಂದೆಂದಿಗೂ ನಡೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಸಾಮಾನ್ಯ ಮನುಷ್ಯರಿಗೆ ಇದರ ಒಂದು ದರ್ಶನ ಸಾಧ್ಯ ಇಲ್ಲ.
ಅಂತೇಳ್ಬಿಟ್ಟು ಹೇಳ್ತಾರೆ. ಇದು ಅಷ್ಟು ನಾವು ಬೇರೆ ಎಲ್ಲ ಹೂವುಗಳು ಅರಳತ್ತಲ್ಲ ಅಷ್ಟು ಒಂದು ಸುಲಭವಾದ ಅಂದರೆ ಅಷ್ಟು ಒಂದು ಸರಳವಾದ ವಿಚಾರ ಅಲ್ಲ ಬ್ರಹ್ಮಕಮಲ ಅರಳೋದು. ಯಾಕೆ ಅಂದರೆ ಬ್ರಹ್ಮಕಮಲದ ದರ್ಶನ ಮಾಡಿದ್ರೆ ಸಾಕು ಸಮಸ್ತ ಪಾಪಗಳು ನಶಿಸಿ ಹೋಗ್ತವಂತೆ. ಆಮೇಲೆ ಏನೇ ವಿಘ್ನಗಳಿದ್ರೂ ಯೋಗ ವಿಘ್ನಗಳು ಇಲ್ಲವಾಗ್ತವಂತೆ. ಇದು ತಕ್ಷಣವೇ ಫಲಿಸುತ್ತಂತೆ ಈ ಎಲ್ಲ ವಿಚಾರಗಳು. ಅದು ಒಂದು ಅದ್ಭುತ ಲೀಲೆ ಅಂತ ಹೇಳ್ತಾರೆ. ಹಾಗಾಗಿ ಈ ಯೋಗಿಗಳು ಏನಿರ್ತಾರೆ ತಪಸ್ವಿಗಳು ಅವರವರ ಒಂದು ಸಾಧನಾ ಮಾರ್ಗದಲ್ಲಿ ಬಹಳ ಒಂದು ಉನ್ನತಿಯನ್ನು ಹೊಂದುವಂತಹ ಒಂದು ವಿಚಾರ. ಅದನ್ನು ದರ್ಶನ ಮಾತ್ರದಿಂದಲೇ ಅವರ ಸಾಧನ ಮಾರ್ಗದಲ್ಲಿ ಸಾಕಷ್ಟು ಉನ್ನತಿಯನ್ನು ಹೊಂದುತ್ತಾರಂತೆ. ಅದರಿಂದ ಅವರು ಅದರ ದರ್ಶನಕ್ಕಾಗಿ ಕಾದು ಕುಳಿತಿರ್ತಾರಂತೆ. ಅದು ಏನು ಅರಳುತ್ತೆ ಅದು ಅರಳಿದ ನಂತರ ಅದೇನಾಗುತ್ತೆ ಪ್ರಾರಬ್ಧ ಕರ್ಮಾನುಸಾರವಾಗಿ ಯಾರಿಗೆ ದರ್ಶನ ಆಗಬೇಕು ಭಾಗ್ಯ ಇದೆಯೋ ಅವರಿಗೆ ದರ್ಶನ ಅವ್ರಿಗೆ ಮಾತ್ರ ದರ್ಶನ ಕೊಡುತ್ತೆ ಅಂತ. ಅಂದರೆ ಎಲ್ಲರಿಗೂ ಅದು ದರ್ಶನ ಅದು ಸುಲಭ ಸಾಧ್ಯ ಅಲ್ಲ ಅಂತ ನಾವು ಮುಂಚೆ ಏನು ಹೇಳಿದೆ, ಅದೇ ಥರ ಅದು ಅಷ್ಟು ಸುಲಭವಾದ ಒಂದು ವಿಚಾರ ಅಲ್ಲ. ಎಲ್ಲರಿಗೂ ನಾವು ಆ ಟೈಮಲ್ಲಿ ಅಲ್ಲಿ ಹೋಗಿ ಇದ್ದು ನಾವು ದರ್ಶನ ಮಾಡಿಬಿಡ್ಬೋದಲ್ಲ, ಯಾಕಾಗಲ್ಲ ಅನ್ನೋ ಒಂದು ವಿಚಾರ ಬರ್ಬೋದು. ಆದರೆ ಅದು ಅಷ್ಟು ಸುಲಭವಲ್ಲ. ಅದು ನಮಗೆ ಅದು ಒಂದು ಯೋಗ ಇರಬೇಕು. ಅದು ಮಹಾ ತಪಸ್ವಿಗಳಿಗೆ ಅಂಥವ್ರಿಗೆ ಮಾತ್ರ ಅದೊಂದು ದರ್ಶನ ಲಾಭ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂಥವರಿಗೆ ಅದು ದರ್ಶನ ಕೊಟ್ಟು ತರುವಾಯ ಅದು ಹಾಗೇ ಅಂತರ್ಧಾನ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಈಗ ಆ ಬ್ರಹ್ಮ ಕಮಲದ ಏನೋ ಒಂದು ವಿವರಣೆ ಕೊಟ್ಟರು ಪಳನಿ ಸ್ವಾಮಿಗಳು. ನಂತರ ನಾನು ಮುಂಚೆ ತಿಳಿಸಿದ್ದೆ ನಿಮಗೆ 300 ವರ್ಷಗಳಾಗಿರುತ್ತೆ ಪಳನಿ ಸ್ವಾಮಿಗಳ ಒಂದು ಶರೀರಕ್ಕೆ. ಅವರು ಏನು ಮಾಡ್ತಾರೆ, ಅವರು ಬೇರೆ ಒಂದು ಯುವ ಶರೀರಕ್ಕೆ ಪ್ರವೇಶಿಸಬೇಕು ಅಂತ ಏನೋ ಶ್ರೀಪಾದ ಶ್ರೀ ವಲ್ಲಭರ ಆಜ್ಞೆ ಆಗಿರುತ್ತೆ. ಅವರು ಅದಕ್ಕೋಸ್ಕರ ಹೇಳ್ತಾರೆ ಶಂಕರ ಹಾಗೂ ಮಾಧವರಿಗೆ, ನಾನು 10 ದಿನಗಳ ಒಂದು ದೀಕ್ಷೆಯನ್ನು ತೆಗೆದುಕೊಂಡು ಒಂದು ಸಮಾಧಿಯಲ್ಲಿ ತಪಸ್ಸಮಾಧಿಯಲ್ಲಿ ಕುಳಿತುಕೊಳ್ತೇನೆ. ಕಷ್ಟದಲ್ಲಿ ಇರೋರು ಯಾರಾದರೂ ಬಂದರೆ ನನಗೆ ಸಣ್ಣ ಒಂದು ಸಮಾಧಿಗೆ ಭಂಗ ಬರದಂತೆ ನೀವಿಬ್ಬರು ದರ್ಶನ ಮಾಡಿಸ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಆಮೇಲೆ ಹಾವು ಕಚ್ಚಿ ಯಾರಾದರೂ ಸತ್ತವರು ಬಂದರೆ ಆವಾಗ ಅವರು ಪಳನಿ ಸ್ವಾಮಿಗಳು ಯೋಗ ಸಮಾಧಿಯಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಅವರು ಏನು ಸತ್ತಿರ್ತಾರೆ ಅವರ ಶರೀರವನ್ನು ಶಾಸ್ತ್ರ ಪ್ರಕಾರ ನದಿಯಲ್ಲಿ ಬಿಡಬೇಕು ಅಥವಾ ಒಂದು ಮಣ್ಣಲ್ಲಿ ಹೂಳಿಸ್ಬೇಕು. ಅದು ಆಜ್ಞೆ, ನನ್ನ ಆಜ್ಞೆ, ಪಳನಿ ಸ್ವಾಮಿಗಳ ಆಜ್ಞೆ ಅಂತ ನೀವು ಅವ್ರಿಗೆ ತಿಳಿಸ್ಬೇಕು ಅಂಥವ್ರು ಯಾರು ಬಂದರೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಹೇಳಿಬಿಟ್ಟು ಆಸನದಲ್ಲಿ ಕುಳಿತುಕೊಳ್ತಾರೆ. ಅವರು ತಪಸ್ಸಮಾಧಿಗೆ ಹೋಗ್ತಾರೆ. ಇಲ್ಲಿ ಶಂಕರ ಹಾಗೂ ಮಾಧವರು ಅವ್ರು ಹೇಳಿದಾಗೆ ಯಾರು ಬಂದರೆ ಅವರಿಗೆ ಅವರ ಒಂದು ಸಮಾಧಿಗೆ ಭಂಗವಾಗದಂತೆ ಮೌನವಾಗಿ ನೀವು ದರ್ಶನ ತೆಗೆದುಕೊಂಡು ಹೋಗಬೇಕು ಅಂತ ಬಂದವರಿಗೆ ಹೇಳಿ ಅವ್ರಿಗೆ ದರ್ಶನ ಮಾಡಿಸಿ ಕಳಿಸ್ತಾ ಇರ್ತಾರೆ. ಹಾಗೆ ಬಂದವರು ಏನು ಮಾಡ್ತಾರೆ, ಸ್ವಲ್ಪ ಭೋಜನ ಸಾಮಗ್ರಿಗಳನ್ನು ಕೆಲವರು ತಂದು ಕೊಡ್ತಾ ಇರ್ತಾರೆ. ಆಗ ಆ ಮಾಧವ ನಂಬೂದ್ರಿ ಬಂದಿರ್ತಾರಲ್ಲ ಜೊತೆಗೆ, ಅವರು ಸರಿ ಭೋಜನ ಸಾಮಗ್ರಿ ತಂದು ಕೊಡ್ತಾ ಇದ್ರಲ್ಲ, ಅಡುಗೆ ಮಾಡ್ತೀನಿ ನಾನು ಅಂತ ಅಲ್ಲಿ ಹತ್ತಿರದಲ್ಲಿ ಒಂದು ತೆಂಗಿನ ಮರ ಇರುತ್ತೆ. ಆ ಮರದ ಕೆಳಗಡೆ ಈ ತೆಂಗಿನ ಮೊಟ್ಟೆ ಅಂತ ಹೇಳ್ತೀವಲ್ಲ, ಈ ಒಲೆ ಉರಿಗೆ ಹಾಕೋದು ಅಂಥದ್ದು ಮೊಟ್ಟೆಗಳು ಬಿದ್ದಿರುತ್ತೆ. ಅದನ್ನು ಆರಿಸ್ಕೊಂಡು ಬಂದು ಉರಿ ಹಚ್ಬಿಟ್ಟು ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಶಂಕರ ಭಟ್ರು ಒಪ್ಕೋತಾರೆ. ಅಲ್ಲಿ ಜೊತೆಗಿದ್ದ ಇನ್ನೊಬ್ಬರು ಯಾರೊಬ್ಬರನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆದರೆ ವಿಧಿ ಆಟ ಹೇಗಿರುತ್ತೆ ಅಂದರೆ ಒಂದು ತೆಂಗಿನ ಮೊಟ್ಟೆಗಳನ್ನು ಎತ್ಕೋತಾ ಇರ್ತಾರೆ. ಅದರಲ್ಲಿ ಒಂದು ನಾಗರಹಾವಿರುತ್ತೆ, ಅವರಿಗೆ ಕಚ್ಚಿಬಿಡುತ್ತೆ. ಆ ಮಾಧವ ನಂಬೂದ್ರಿ ಮರಣ ಹೊಂದ್ಬಿಡ್ತಾರೆ. ಹಾಗೆ 3 ಜನ ಹೋಗಿ ಆ ಗುಹೆ ಹತ್ತಿರಕ್ಕೆ ಪಳನಿ ಸ್ವಾಮಿಗಳ ಗುಹೆ ಹತ್ತಿರಕ್ಕೆ ಆ ಮಾಧವರ ಶರೀರವನ್ನು ತೆಗೆದುಕೊಂಡು ಬರ್ತಾರೆ. ಪಳನಿ ಸ್ವಾಮಿಗಳು ಮುಂಚೆನೇ ಆಜ್ಞೆ ಮಾಡಿಬಿಟ್ಟಿದ್ದಾರೆ, ಯಾರಾದರೂ ಹಾವು ಕಚ್ಚಿ ಸತ್ತವ್ರು ಬಂದರೆ ಮಣ್ಣಲ್ಲಿ ಹೂಳಿಸ್ಬೇಕು, ಇಲ್ಲ ಅಂತಂದರೆ ನೀರಲ್ಲಿ ತಳ್ಳಿ ಬಿಡಬೇಕು ಅಂತ ಹೇಳಿಬಿಟ್ಟು ಆಜ್ಞೆ ಮಾಡಿಬಿಟ್ಟು ಅವರು ತಪಸ್ಸಮಾಧಿ ಕೂತ್ಕೊಂಡಿದ್ದಾರೆ. ಇನ್ನೇನು ಮಾತೇ ಇಲ್ಲ. ಪಾಪ ಶಂಕರ ಭಟ್ರಿಗೆ ಹೇಗಾಗಬೇಕು, ಜೊತೆಗೆ ಬಂದಿರ್ತಾರೆ ಮಾಧವ ನಂಬೂದ್ರಿ. ಹೀಗೆಲ್ಲ ಅವರು ಹೇಳಿ ತಮ್ಮ ಸಮಾಧಿ ಕೂತ್ಕೊಂಡಾಗ ನೀವು ಬಂದವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದಾಗ, ಇನ್ನು ಹೇಳಿ ಸ್ವಲ್ಪ ಹೊತ್ತಿಗೆ ಮಾಧವ ನಂಬೂದ್ರಿಗೆ ಈ ಥರ ಆದರೆ ಶಂಕರ ಭಟ್ರ ಪರಿಸ್ಥಿತಿ ಅವರಿಗೆ ಭಾಳ ಬಿಕ್ಕಿ ಹತ್ತಿಬಿಡ್ತಾರೆ. ಆದರೆ ಅವರ ಅಸಹಾಯಕ ಸ್ಥಿತಿ ಏನು ಮಾಡೋದು, ಅವರು ಹೇಳಿದ ಹಾಗೆಯೇ ಮಾಧವ ಎಂಥ ನಿಷ್ಕಲ್ಮಶ ಹೃದಯ ಅವನಿಗೆ ಎಷ್ಟು ಭಕ್ತಿ ಇತ್ತು, ಶ್ರೀಪಾದ ವಲ್ಲಭರ ದರ್ಶನಕ್ಕೆ ಅಂತ ಬಂದಿದ್ದ, ಪಾಪ ನನ್ನ ಜೊತೆಗೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬಹಳ ಸಂಕಟ ಪಡ್ತಾರೆ ಶಂಕರ ಭಟ್ರು. ಆದರೆ ಅವರು ಮುಂಚೆನೇ ಹೇಳಿಬಿಟ್ಟು ಅವರು ತಪಸ್ಸಮಾಧಿ ಕೂತ್ಕೊಂಡಿರೋದ್ರಿಂದ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಹೇಳಿದಂತೆಯೇ ಅದನ್ನು ಮಣ್ಣಲ್ಲಿ ಮಾಧವ ನಂಬೂದ್ರಿಯವರ ಶರೀರವನ್ನು
ಹೂಣಿಸ್ತಾರೆ ಶಂಕರ ಭಟ್ರು. ಇನ್ನೊಂದು 3-4 ಜನರ ಒಂದು ಸಹಾಯ ತೆಗೆದುಕೊಂಡು ಅದನ್ನು ಮಾಡ್ತಾರೆ. ಇದನ್ನು ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಸಮಯದ ನಂತರ ಮತ್ತೊಂದು ದುರ್ಘಟನೆ ಸಂಭವಿಸುತ್ತೆ. ಏನೋ ಒಂದು 18 ವರ್ಷದ ಒಬ್ಬ ಯುವಕ ಅವರು ಮತ್ತೆ ಸತ್ತು ಹೋಗಿರ್ತಾನೆ, ಹಾವು ಕಚ್ಚಿ. ಮತ್ತು ಅವರ ಒಂದು ಸಂಬಂಧಿಕರು ಆ ಹುಡುಗನ ಒಂದು ಶವವನ್ನು ತೆಗೆದುಕೊಂಡು ಈ ಪಳನಿ ಸ್ವಾಮಿಗಳ ಒಂದು ಗುಹೆ ಹತ್ರ ಬಂದು ಭಾಳ ಅಳ್ತಾರೆ, ಪಾಪ ಈ ಥರ ಆಗಿದೆ ಅಂತ. ಅದಕ್ಕೆ ಮತ್ತೆ ಇನ್ನೇನು ಶಂಕರ ಭಟ್ರು ಆಗಿನೂ ಮಾಧವರ ಒಂದು ಶರೀರವನ್ನು ಹುಣಿಸಿರ್ತಾರೆ. ಆಗ ನೋಡಿ, ಪಳನಿ ಸ್ವಾಮಿಗಳ ಆಜ್ಞೆ ಆಗಿದೆ, ಅವರ ತಪಸ್ಸಮಾಧಿಗೆ ಭಂಗ ಕೊಡಬಾರ್ದು, ಈ ಯಾರೇ ಹಾವು ಕಚ್ಚಿದವರು ಬಂದರೂ ಹೀಗೆ ಮಾಡಿ ಅಂತ ಅವರು ಹೇಳಿದರೆ, ನಾನು ಈಗಿನೂ ಮಾಧವನ ಶರೀರವನ್ನು ಹುಣಿಸಿ ಬಂದಿದ್ದೀನಿ, ತಾವು ಕೂಡ ಒಂದು ಯುವಕನ ಒಂದು ಶರೀರವನ್ನು ಹೂಣಿಸ್ಬೇಕು, ಇಲ್ಲಾಂದರೆ ನೀರಲ್ಲಿ ತೇಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿದ್ದವರು ಕೂಡ ಹೇಳ್ತಾರೆ, ಹೌದು ಈಗಿನೂ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಅದನ್ನು ಅದಾದ ತಕ್ಷಣ ಅವರು ಕೂಡ ಹಾಗೆಯೇ ಮಾಡ್ತಾರೆ. ಮತ್ತು ಇದು ಏನಾಗುತ್ತೆ, ಮತ್ತೆ ಪ್ರತಿದಿನ 3-4 ಜನ ಪಳನಿ ಸ್ವಾಮಿಗಳ ದರ್ಶನಕ್ಕೆ ಬರ್ತಾರೆ. ಹಾಗೆ ಮೌನದಲ್ಲಿ ಅವರ ದರ್ಶನ ಮಾಡಿಕೊಂಡು ಹೋಗ್ತಾ ಇರ್ತಾರೆ. 10 ದಿನ ಆಗುತ್ತೆ. 11ನೇ ದಿನ ಪಳನಿ ಸ್ವಾಮಿಗಳು ಮತ್ತೆ ಬಹಿರ್ಮುಖರಾಗ್ತಾರೆ. ಅಂದರೆ ಅವರು ಸಮಾಧಿಯಲ್ಲಿ ಏನು ಕುಳಿತಿದ್ರು ಅವರಿಗೆ ಮತ್ತೆ ಒಂದು ಬಹಿರ್ಮುಖವಾಗಿ ಅವರು ಮತ್ತೆ ಲೌಕಿಕಕ್ಕೆ ಬರ್ತಾರೆ. ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಪಳನಿ ಸ್ವಾಮಿಗಳಿಗೆ ಎಚ್ಚರ ಆಗಿ, ಅವ್ರಿಗೆ ಎಚ್ಚರ ಆಗ್ತಿದ್ದಂಗೆ ಮಾಧವ ಅಂತ ಕೂಗ್ತಾರಂತೆ. ಅವರು ಮಾಧವ ಅಂತ ಕೂಗತ್ಲು ಶಂಕರ ಭಟ್ರಿಗೆ ಭಾಳ ಅಳು ಬಂದ್ಬಿಡುತ್ತೆ. ಹೀಗೀಗಾಯಿತು ಅಂತ ನಡೆದು ಹೋದ ಘಟನೆ ಎಲ್ಲ ಅವರು ಪಳನಿ ಸ್ವಾಮಿಗಳಿಗೆ ತಿಳಿಸ್ತಾರೆ. ಆಗ ಪಳನಿ ಸ್ವಾಮಿಗಳು ಒಂದು ಯೋಗ ದೃಷ್ಟಿಯಿಂದ ಒಂದು ಶಂಕರ ಭಟ್ರನ್ನ ಕಡೆ ಒಂದು ಯೋಗ ದೃಷ್ಟಿಯನ್ನು ಬೀರಿ ನೋಡ್ತಾರೆ. ಆ ದೃಷ್ಟಿಗೆ ಆ ಶಂಕರ ಭಟ್ರ ಬೆನ್ನ ಒಳಗೆ ಏನೋ ಒಂದು ಸಂಚಾರ ಆದಂಗಾಗಿ ಸಹಿಸಲಾರದ ಒಂದು ನೋವು ಉಂಟಾಗುತ್ತೆ. ಮತ್ತೆ ಪಳನಿ ಸ್ವಾಮಿಗಳು ಒಂದು ಪ್ರಸನ್ನ ದೃಷ್ಟಿಯಿಂದ ನೋಡ್ತಾರೆ. ಬಾಧೆ ಕಡಿಮೆ ಆಗಿ ಆಗ ಅವ್ರು ಹೇಳ್ತಾರೆ, ಮಗು, ಮಾಧವನಿಗೆ ಶ್ರೀಪಾದ ವಲ್ಲಭರ ದರ್ಶನ ಪ್ರಾಪ್ತಿ ಅವನ ಸ್ಥೂಲ ಶರೀರದಿಂದ ಇಲ್ಲಪ್ಪ, ಅವನ ಸೂಕ್ಷ್ಮ ಶರೀರ ಈ 10 ದಿನಗಳು ಏನು ಕಳೆದಿದೆ ಆ 10 ದಿನಗಳು ಕುರುವಪುರದಲ್ಲಿ ಶ್ರೀಪಾದ ವಲ್ಲಭರ ಸನ್ನಿಧಿಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನೇ ಆಗಲಿ ಅವನ ಆಸೆ ಅಂತೂ ತೀರ್ತು. ಅವನಿಗೆ ದರ್ಶನಕ್ಕೆ ಅಂತ ಬಂದಿದ್ದ ಆತ ಮಾಧವ ನಂಬೂದ್ರಿ. ಅವನಿಗೆ ದರ್ಶನ ಸ್ಥೂಲ ಶರೀರದಿಂದ ಆಗೋ ಯೋಗ ಇರಲಿಲ್ಲ, ಸೂಕ್ಷ್ಮ ಶರೀರದಿಂದ ಆ ಒಂದು ದರ್ಶನ ಆಗಿ ಅವನ ಆಸೆ ಅಂತೂ ತೀರ್ತು. ನೋಡಿ, ಶ್ರೀಪಾದ ವಲ್ಲಭರ ಲೀಲೆಗಳು ಅಂತೂ ಊಹಿಸೋಕ್ಕಾಗೋದಿಲ್ಲ. ಎಲ್ಲ ಒಂದು ಯೋಗ ಇಲ್ಲದೆ ಹೋದರು, ಯಾವುದೋ ಒಂದು ರೀತಿ ಆ ಯೋಗವನ್ನು ಕರುಣಿಸಿ ಆ ದರ್ಶನವನ್ನು ಕೊಟ್ಟರು ಅವರು ಅಂತ ಹೇಳ್ಬಿಟ್ಟು ಈ ಒಂದು ಅವರ ರಹಸ್ಯ, ಕಾಲ ಹಾಗೂ ಕರ್ಮ, ಇದರ ರಹಸ್ಯವನ್ನು ಯಾರೂ ತಿಳಿಯೋಕ್ಕಾಗಲ್ಲ, ಅದು ಆ ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಆ ಮಾಧವ ಮತ್ತೆ ಅವನ ಸ್ಥೂಲ ಶರೀರದಲ್ಲಿ ಪ್ರವೇಶ ಪಡೆಯುವ ಒಂದು ಬಾಧ್ಯತೆಯನ್ನು, ಅಂದರೆ ಜವಾಬ್ದಾರಿಯನ್ನು ಶ್ರೀಪಾದ ವಲ್ಲಭರು ನನಗೆ ವಹಿಸಿದಾರಪ್ಪ. ಈ ಕೆಲಸಕ್ಕಾಗಿ ನಾವು ಶೀಘ್ರವಾಗಿ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ ಪಳನಿ ಸ್ವಾಮಿಗಳು. ಅಂದರೆ ಮಾಧವ ಮತ್ತೆ ಏನು ಸೂಕ್ಷ್ಮ ಶರೀರದಿಂದ ಕುರುವಪುರಕ್ಕೆ ಹೋಗಿ ಅಲ್ಲಿ ಶ್ರೀಪಾದ ವಲ್ಲಭರ ಸನ್ನಿಧಿಯಲ್ಲಿ 10 ದಿನಗಳು ಇದ್ನೋ, ಮತ್ತೆ ಈಗ ಆ ಒಂದು ಅವನ ಸ್ಥೂಲ ಶರೀರಕ್ಕೆ ಅವನು ಹಿಂತಿರುಗಬೇಕು ಅಂತ ಶ್ರೀಪಾದ ವಲ್ಲಭರ ಆಜ್ಞೆ. ಅದಕ್ಕಾಗಿ ಬೇಗ ಹೊರಡೋಣ, ಅದಕ್ಕೆ ನನಗೆ ಒಂದು ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂಥೇಳಿ ಶಂಕರ ಭಟ್ರನ್ನ ಕರೆದುಕೊಂಡು ಆ ಎಲ್ಲಿ ಹೂಣಿಸಿದ್ರಲ್ಲ ಆ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಶಂಕರ ಭಟ್ರಿಗೆ ಬಹಳ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಮಾಧವ ಮತ್ತೆ ಜೀವಂತ ಆಗ್ತಾನೆ ಅಂತ ಅನ್ನೋದು ಅವರಿಗೆ ಬಹಳ ಒಂದು ಸಮಾಧಾನವನ್ನು ಕೊಡುತ್ತೆ. ಅವರ ದುಃಖ ಎಲ್ಲ ಮಾಯ ಆಗುತ್ತೆ. ಮತ್ತು ಅವರು ಇನ್ನೇನು ಬೇಕು ನನಗೆ, ಮಾಧವ ಜೀವಂತ ಆದರೆ ಅದಕ್ಕಿಂತ ಹೆಚ್ಚಿಂದ ಇನ್ನೇನು ನನಗೆ ಬೇಕು ಅಂತ ಅಂದ್ಕೊಂಡು ಮಣ್ಣು ಮಾಡಿದ್ದ ಜಾಗಕ್ಕೆ ಹೋಗ್ತಾರೆ. ಆ ದೇಹವನ್ನು ಆ ಮಣ್ಣಲ್ಲಾಗದು ಹೊರಕ್ಕೆ ತೆಗಿತಾರೆ. ಇದಕ್ಕೆ ಸಹಾಯ ಮಾಡೋಕ್ಕೆ ಇನ್ನೊಂದಿಬ್ಬರು ಜೊತೆಗೆ ಇರ್ತಾರೆ ಶಂಕರ ಭಟ್ರಿಗೆ. ಮತ್ತು ಅವರು ಸ್ವಾಮಿಗಳು, ಪಳನಿ ಸ್ವಾಮಿಗಳು ಹೇಳ್ತಾರೆ, ಒಂದು ದಕ್ಷಿಣ ದಿಕ್ಕಿನಲ್ಲಿ ಒಂದು ತಾಳೆ ಮರದ ತೋಪಿರುತ್ತೆ, ತಾಳೆ ಮರಗಳು ಬೆಳೆದ ಒಂದು ಜಾಗ. ಅಲ್ಲಿಗೆ ಹೋಗಿ ಕೂಗಿ ನೀವು ಏನಂತ ಅಂದರೆ, ಮಾಧವನನ್ನು ಕಚ್ಚಿದ ನಾಗರಾಜ ಬಂದು ಶ್ರೀಪಾದ ಶ್ರೀ ವಲ್ಲಭರ ಆಜ್ಞೆಯಾಗಿದೆ, ತಕ್ಷಣ ಪಳನಿ ಸ್ವಾಮಿಗಳ ಸನ್ನಿಧಿಗೆ ಬರಬೇಕು ಅಂತ ಕೂಗಿ ಗಟ್ಟಿಯಾಗಿ ನೀವು ಅಂತ ಹೇಳ್ತಾರೆ. ಆಗ ಸ್ವಾಮಿಗಳು ಹೇಳಿದ ಪ್ರಕಾರ ಇವರು ಆ ದಕ್ಷಿಣ ದಿಕ್ಕಲ್ಲಿ ತಾಳೆ ಮರಗಳ ಒಂದು ತೋಪೇನಿರುತ್ತೆ ಅಲ್ಲಿಗೆ ಹೋಗಿ ಕೂಗ್ತಾರೆ. ಇವರು ಪಳನಿ ಸ್ವಾಮಿಗಳು ಏನು ಮಾಡ್ತಾರೆ, ಅವರ ಒಂದು ಕೌಪೀನದಿಂದ 4 ಕವಡೆಗಳನ್ನು ತೆಗಿತಾರಂತೆ. ಆ ಒಂದು ಶವ ಏನಿರುತ್ತೆ ಮಾಧವರ ಶವ, ಆ ಶವಗಳ 4 ದಿಕ್ಕಲ್ಲಿ ಅದನ್ನು ಇಡ್ತಾರೆ. ಸ್ವಲ್ಪ ಹೊತ್ತಿನಲ್ಲೇ ಅವು ಎತ್ತರಕ್ಕೆ ಏರ್ತವಂತೆ ಕವಡೆಗಳು.
ಏರಿ ನಾನು ನಂತರ ಆಕಾಶದ 4 ದಿಕ್ಕುಗಳಿಗೆ ರಿಮ್ ಅಂತ ಹಾರಿ ಹೋಗ್ತವಂತೆ. ಆಗ ಆ ಸಮಯದಲ್ಲಿ ಆ ಹಾವು ಏನು ಇವ್ರು ಕೂಗ್ತಾ ಇದ್ರು, ಆ ನಾಗರ ಹಾವು ಬುಸ್ಗುಟ್ಟುತ್ತಾ ಬಂತಂತೆ ಆ ಜಾಗಕ್ಕೆ. ಅದು ಉತ್ತರ ದಿಕ್ಕಿನ ಕಡೆಯಿಂದ ಬಂತಂತೆ. ಆ ಹಾವಿಗೆ ತಾಳ್ಮೆ ಕಳೆದುಕೊಂಡಿತ್ತು, ಬುಸ್ ಅಂತ ಬುಸ್ಗುಡ್ತಾ ಇತ್ತಂತೆ ಅದು ಹಾವು. ಆ ಪಳನಿ ಸ್ವಾಮಿಗಳು ಆ ಹಾವಿಗೆ ಮಾಧವನ ಶರೀರದಿಂದ ನೀನೇನು ಕಚ್ಚಿ ವಿಷ ಹರಡ್ಕೊಂಡಿತ್ತು ಆ ವಿಷಯವನ್ನೆಲ್ಲ ನೀನು ಹೀರ್ಕೋ ಅಂತ ಹೇಳ್ತಾರೆ. ಆ ಹಾವು ಎಲ್ಲಿ ಕಚ್ಚಿತ್ತೋ ಅಲ್ಲೇ ವಾಪಸ್ಸು ಮತ್ತೆ ಆ ವಿಷವನ್ನು ಹೀರ್ಕೊಂತಂತೆ. ಪಳನಿ ಸ್ವಾಮಿಗಳು ಶ್ರೀಪಾದ ವಲ್ಲಭರ ನಾಮಸ್ಮರಣೆ ಮಾಡ್ತಾ ಮಂತ್ರೋದಕವನ್ನು ಹಾವಿನ ಮೇಲೆ ಪ್ರೋಕ್ಷಣೆ ಮಾಡ್ತಾರಂತೆ. ಆ ಹಾವು ಪಳನಿ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತೆ ಪಾದಗಳಿಗೆ, ಹಾಗೂ 3 ಪ್ರದಕ್ಷಿಣೆ ಹಾಕತ್ತೆ ಅವರಿಗೆ. ಹೋಗಿ ಆಮೇಲೆ ಶಾಂತ ಸ್ಥಿತಿಯಲ್ಲಿ ಅದು ಹೊರಟು ಹೋಗುತ್ತೆ. ಈಗ ಒಂದು ಹಾವು ಏನು ಬಂದು ಮಾಧವನನ್ನು ಕಚ್ಚಿತ್ತು, ಈಗ ಮತ್ತೆ ಬಂದು ಏನು ಮಾಧವನ ಶರೀರದಿಂದ ಆ ವಿಷವನ್ನು ತೆಗೆದುಕೊಂಡು ವಿಷವನ್ನು ವಾಪಸ್ ಹೀರ್ಕೊಂಡು ಹೋಯ್ತಲ್ಲ, ಅದು ಒಂದು ಹಾವಿನ ಒಂದು ಪೂರ್ವ ವೃತ್ತಾಂತವನ್ನು ಕೊಂಚ ಪಳನಿ ಸ್ವಾಮಿಗಳು ಹೇಳ್ತಾರೆ. ಏನಕ್ಕೆ ಇದನ್ನು ಹೇಳ್ತಾರೆ ಅಂದರೆ, ಇದರಲ್ಲಿ ಒಂದು ಮಹತ್ವ ಇದೆ. ದತ್ತ ಭಕ್ತರಿಗೆ ಅನ್ನದಾನ ಮಾಡಿದ್ರೆ ಅದರಿಂದ ಏನು ಫಲ ಅಂತ ಒಂದು ವಿಶೇಷವಾದ ಒಂದು ವಿಚಾರ ಇದರಲ್ಲಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ. ಪಳನಿ ಸ್ವಾಮಿಗಳು ಹೇಳ್ತಾರೆ, ಆ ಹಾವು ಇತ್ತಲ್ಲ ಅದು ಅದರ ಹಿಂದಿನ ಜನ್ಮದಲ್ಲಿ ಒಬ್ಬ ಸ್ತ್ರೀ ಆಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಕೆ ವೃದ್ಧಳಾದ್ಲು. ಸ್ವಲ್ಪ ಆಕೆ ಏನು ಮಾಡಿದ್ಲು, ಒಂದು ಸ್ವಲ್ಪ ಪಾಪ ಹಾಗೆ ಸ್ವಲ್ಪ ಪುಣ್ಯ ಮಾಡಿದ್ಲು. ದತ್ತ ಭಕ್ತನಾದ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಲ ಊಟಕ್ಕೆ ಹಾಕಿದ್ಲಂತೆ. ದತ್ತ ಭಕ್ತನಾದ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಲ ಊಟಕ್ಕೆ ಹಾಕಿದ್ಲಂತಕ್ಕೆ. ದತ್ತ ಹೇಗೆ ಅಂದರೆ ಅವನು ಸುಲಭವಾಗಿ ಪ್ರಸನ್ನ ಆಗ್ತಾನೆ, ಅವನು ಭಾಳ ಬೇಗ ಒಲಿತಾನೆ ಅಂತ ಹೇಳ್ತಾರೆ. ಆಕೆ ಮರಣ ಹೊಂದಿದ್ಲು, ವೃದ್ಧಳಾದ್ಲು, ಮರಣ ಹೊಂದಿದ್ಲು. ನಂತರ ಯಮಲೋಕಕ್ಕೆ ಹೋದ್ಲಂತೆ. ಯಮಧರ್ಮನು ಕೇಳಿದ್ನಂತ ಆಕೆಯನ್ನು, ನೀನು ಸ್ವಲ್ಪ ಪಾಪ ಮಾಡಿದ್ಯಾ, ಸ್ವಲ್ಪ ಪುಣ್ಯ ಮಾಡಿದ್ಯಾ? ದತ್ತ ಭಕ್ತನಾದ ಒಬ್ಬ ಬ್ರಾಹ್ಮಣನಿಗೆ ಒಂದು ಸಲ ಅನ್ನವನ್ನು ನೀನು ಇಟ್ಟಿದ್ದೆ, ಆದ್ದರಿಂದ ನಿನಗೆ ಮಹಾಪುಣ್ಯ ಒದಗಿ ಬಂದಿದೆ. ದತ್ತಾತ್ರೇಯರು ಶ್ರೀಪಾದ ವಲ್ಲಭರಾಗಿ ಭೂಮಿಯ ಮೇಲೆ ಜನಿಸಿದ್ದಾರೆ. ಅವರ ಒಂದು ಆಜ್ಞೆ ಏನಂದರೆ, ನಿನ್ನ ಪುಣ್ಯ ಭಾಗವನ್ನು ವಿಶೇಷವಾಗಿ ಹೆಚ್ಚಿಸಬೇಕು, ಹಾಗೆಯೇ ಪಾಪ ಭಾಗವನ್ನು ಬಹಳ ಕ್ಷೀಣಗೊಳಿಸಬೇಕು ಅಂತ ನನಗೆ ಆಜ್ಞೆ ಮಾಡಿದ್ದಾರೆ. ಯಾಕೆ ಅಂದರೆ, ಒಂದು ಸಲ ದತ್ತ ಭಕ್ತನಿಗೆ ಒಬ್ಬ ದತ್ತ ಭಕ್ತನಿಗೆ ಒಂದು ಸಲ ಊಟಕ್ಕೆ ಹಾಕಿದ್ದಕ್ಕೆ, ಅದಕ್ಕೆ ವಿಶೇಷ ಪುಣ್ಯವನ್ನು ಹೆಚ್ಚಿಸಬೇಕು, ಪಾಪವನ್ನು ಕ್ಷೀಣಿಸಬೇಕು ಅಂತ ಶ್ರೀಪಾದ ವಲ್ಲಭರ ಆಜ್ಞೆ ಆಗಿದೆ ಅಂತ ಯಮಧರ್ಮನು ಹೇಳಿ, ಈಗ ಯಾವುದನ್ನು ಮೊದಲು ಅನುಭವಿಸ್ತೀಯಾ ನೀನು, ಪಾಪವನ್ನು ಅನುಭವಿಸ್ತೀಯಾ ಅಥವಾ ಪುಣ್ಯವನ್ನು ಅನುಭವಿಸ್ತೀಯಾ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಆಕೆ ಹೇಳ್ತಾಳೆ, ಪಾಪವನ್ನೇ ಮೊದಲು ಅನುಭವಿಸಿ ಮುಗಿಸ್ಬಿಡ್ತೀನಿ ಅಂತ ಆಕೆ ಹೇಳ್ತಾಳಂತೆ. ಆದ್ದರಿಂದ ಆಕೆ ಭೂಲೋಕದಲ್ಲಿ ಹಾವಾಗಿ ಹುಟ್ಟುತ್ತಾಳಂತೆ. ಅವಳು ಸ್ವಲ್ಪ ಸ್ವಭಾವ ಏನಂದರೆ, ಸ್ವಲ್ಪ ಹಾನಿ ಮಾಡುವಂಥ ಸ್ವಭಾವದವಳು. ಅದಕ್ಕೆ ಏನಂದರೆ, ತನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಅವಳು ಕಚ್ತಾ ಇರ್ತಾಳೆ. ಆಕೆ ಹಾವಾಗಿ ಹುಟ್ಟಿರ್ತಾಳಲ್ಲ ಆಕೆ. ಅದರಿಂದ ಏನಾಗುತ್ತೆ, ಈಗ ಮಾಡೋದ್ರಿಂದ ಮತ್ತೆ ಅವಳ ಪಾಪ ಅನ್ನೋದು ವೃದ್ಧಿ ಹೊಂದ್ತಾ ಇರುತ್ತೆ, ಪಾಪ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ಅವರು ಹೇಳ್ತಾರೆ ಪಳನಿ ಸ್ವಾಮಿಗಳು, ಈ ಸರ್ಪಗಳಲ್ಲಿ 4 ವಿಧಗಳು ಅಂತ ಹೇಳ್ತಾರೆ. ಮೊದಲನೇ ವಿಧವಾದ ಹಾವುಗಳು ಯಾರಿಗೂ ಹಾನಿ ಉಂಟು ಮಾಡಲ್ಲಂಥದ್ದು. ಕೆಲವು 4 ವಿಧ ಏನಿರುತ್ತೆ, ಮೊದಲನೇ ವಿಧದಲ್ಲಿ ಅವು ಯಾರಿಗೂ ಹಾನಿ ಮಾಡಲ್ಲ. ಅವು ಗಾಳಿಯನ್ನೇ ಆಹಾರವಾಗಿ ಸೇವಿಸ್ತಾ ಜೀವಿಸ್ತವಂತೆ. ಎರಡನೇ ವಿಧದ ಹಾವುಗಳು, ಅದು ಯಾರ ನೆರಳು ಅವ್ರ ಮೇಲೆ ಬೀಳುತ್ತೋ, ಆ ಹಾವಿನ ಮೇಲೆ ಬೀಳುತ್ತೋ ಅಂಥವ್ರನ್ನ ರೋಷದಿಂದ ಸಂಹರಿಸ್ತಾರಂತೆ. ಯಾರ್ದಾರು ನೆರಳು ಆ ಹಾವಿನ ಮೇಲೆ ಬಿದ್ದರೆ ಅಂಥವ್ರನ್ನ ಅವು ಸಂಹರಿಸ್ತವೆ ರೋಷದಿಂದ ಅಂತ. ಮೂರನೇ ವಿಧವಾದ ಹಾವುಗಳು ಒಂದು ಮನುಷ್ಯರ ಕಣ್ಣಿಗೆ ಬೀಳಲ್ಲ, ಮರೆಯಾಗಿರೋಕ್ಕೆ ಪ್ರಯತ್ನ ಪಡ್ತವಂತೆ. ಇನ್ನು 4ನೇ ವಿಧದ ಹಾವುಗಳು ಕಾರಣ ಇಲ್ದಲೇ ಕಂಡವ್ರನ್ನೆಲ್ಲ ಕಚ್ಚಾಕ್ತವೆ. ಈ ರೀತಿ 4 ವಿಧ ಹಾವಿನಲ್ಲಿ ಅಂತ ಅವ್ರು ಹೇಳ್ತಾರೆ. ಆ ವೃದ್ಧ ಹೆಂಗಸು, ಆಕೆಗೆ ಒಂದು ರಜೋಗುಣದವಳು ಆಕೆ ಆಗಿದ್ದರಿಂದ ತನ್ನ ಹತ್ತಿರಕ್ಕೆ ಬಂದ ಆಕೆ ಮಾಧವನ ಏನು ಆ ತೆಂಗಿನ ಒಂದು ಮೊಟ್ಟೆಯನ್ನು ಆರಿಸ್ಕೊಳ್ಳೋಕ್ಕೆ ಹತ್ತಿರಕ್ಕೆ ಬಂದಿದ್ದಂಗೆ ಆಕೆ ಆ ಹಾವು ಕಚ್ಚಿಬಿಡ್ತು. ಆದ್ದರಿಂದ ಮಾಧವ ತನ್ನ ಒಂದು ಏನು ಪಾಪ ವಿಶೇಷ ಇತ್ತು ಅಂತ, ಮಾಧವನ ಪಾಪ, ಅದರಿಂದ ಹಾವು ಕಚ್ಚಿತು, ಸತ್ತು ಹೋದ. ಆದರೆ ಶ್ರೀಪಾದ ಶ್ರೀ ವಲ್ಲಭರ ಅನುಗ್ರಹದಿಂದ ಏನಾಯಿತು, ಆ ವೃದ್ಧ ಸ್ತ್ರೀಯು ಶೀಘ್ರದಲ್ಲಿ ಏನೋ ತನ್ನ ಜನ್ಮವನ್ನು ಮುಕ್ತಾಯ ಮಾಡಿ ಉತ್ತಮ ಗತಿಯನ್ನು ಪಡಿತಾಳೆ ಅಂತ ಹೇಳಿಬಿಟ್ಟು, ಹೀಗೆ ಜೀವ ಏನಂದರೆ, ಈ ನಾಗ ವರ್ಣನೆ ಅಂತ ಬರುತ್ತೆ ಏನಂದರೆ,
ಈ ಒಂದು ಪಿಂಡ ಅವಸ್ಥೆಯಲ್ಲಿ ಜೀವ ಸರ್ಪಾಕಾರದಲ್ಲೇ ಇರ್ತಾನೆ. ಅದರಿಂದ ಆ ಒಂದು ಒಳಗಡೆ ತಾಯಿಯ ಒಂದು ಗರ್ಭದೊಳಗಡೆ ಏನು ಆ ಪಿಂಡ ರೂಪದಲ್ಲಿ ಇರುತ್ತೆ, ಆಗ ಸರ್ಪಾಕಾರದಲ್ಲೇ ಇರುತ್ತೆ ಆ ಜೀವ ಅನ್ನೋದು ಹೇಳ್ತಾರೆ. ಅದರಿಂದ ನಾಗದೋಷ ಇದ್ದವರಿಗೆ ಸಂತಾನ ಪ್ರಾಪ್ತಿ ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಒಂದು ಹೇಳ್ತಾರೆ ಈ ರೀತಿ. ಈಗ ಒಂದು ಸತ್ಪಾತ್ರರಿಗೆ ಅನ್ನದಾನ ಮಾಡಿರ್ತಾರಲ್ಲ, ಅದರ ಒಂದು ಫಲ ಏನು? ದತ್ತಾತ್ರೇಯ ಬಹಳ ಅಲ್ಪ ಸಂತೋಷಿ, ಬೇಗ ಒಲಿತಾನೆ ಆತ. ಅವನಿಗೆ ಹೆಚ್ಚಿನ ಒಂದು ಏನು ಈ ಕೆಲವು ಒಂದು ದತ್ತ ಪಂಥ ಅಂದರೆ ಬಹಳ ಒಂದು ಇದು ಮಾಡಬೇಕಪ್ಪ, ಕಠಿಣವಾದದ್ದು ಪಂಥ ಅಂತ ಹೇಳ್ಬಿಟ್ಟು ಸಾಮಾನ್ಯ ತಿಳ್ಕೊಂಡಿರೋದು ಹೇಳ್ತಾರೆ. ಆದರೆ ಭಾಳ ಒಂದು ಸುಲಭವಾಗಿ ಒಲಿತಾನೆ, ಆದರೆ ಅಷ್ಟೇ ಒಂದು ಕಠಿಣ ಪರೀಕ್ಷೆಗಳು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೇಳ್ತಾರೆ. ಅನ್ನದಾನ, ದತ್ತನ ಒಂದು ನಾಮವನ್ನು ಸ್ಮರಿಸುತ್ತಾ ಅನ್ನದಾನ ಮಾಡಿದ್ರೆ ಶೀಘ್ರದಲ್ಲಿ ವಿಶೇಷ ಫಲವು ಲಭಿಸುತ್ತೆ. ಯಾಕೆ ಅಂದರೆ ಅನ್ನದಲ್ಲಿ ಆ ಏನು ಅನ್ನ ಅಂತ ಇರುತ್ತೆ, ಅದರಲ್ಲಿ ಸ್ವಲ್ಪ ಭಾಗ ಮನಸ್ಸಾಗಿ ಮಾರ್ಪಾಡಾಗತ್ತಂತೆ. ಏನೇ ನಾವು ತಿಂದರೂ ಕೂಡ ಅದರಲ್ಲಿ ಒಂದು ಸೂಕ್ಷ್ಮ ಭಾಗ ಅಂತ ಇರುತ್ತಲ್ಲ, ಸ್ಥೂಲ ಭಾಗ ಒಂದು ಸ್ಥೂಲವಾದ ರಕ್ತ ಮಾಂಸಗಳಾಗತ್ತೆ, ಆದರೆ ಸೂಕ್ಷ್ಮ ಭಾಗ ಅನ್ನೋದು ಮನಸ್ಸಾಗತ್ತಂತೆ. ಅದಕ್ಕೆ ನಾವು ಏನು ತಿಂತೀವಲ್ಲ ಅದು ಶುದ್ಧವಾಗಿರಬೇಕು, ಆಮೇಲೆ ಶುದ್ಧವಾದ ಮನಸ್ಸಿನಿಂದ ಮಾಡಿರಬೇಕು ಅಂತ ಎಲ್ಲ ನಾವು ಕೇಳ್ತೀವಲ್ಲ. ಏನಕ್ಕೆ ಅಂದರೆ ಅದರ ಒಂದು ಸೂಕ್ಷ್ಮ ಭಾಗ ಅದರದ್ದು ಏನಿದೆ ಅದು ಮನಸ್ಸಾಗುತ್ತೆ. ಅದು ಅಶುದ್ಧ ಆಯಿತು ಅಂತಂದರೆ ಮನಸ್ಸಿನಲ್ಲಿ ಭಾಳ ನಾನಾ ಥರದ ಒಂದು ಪಾಪ ವಿಚಾರಗಳು ಬರೋದಕ್ಕೆ ಆರಂಭ ಆಗುತ್ತೆ. ಮನಸ್ಸು ಸತ್ಕಾರ್ಯದಲ್ಲಿ ತೊಡಗಲ್ಲ, ಅವನ ಸ್ಮರಣೆ ಅನ್ನೋದು ನಿಂತು ಹೋಗುತ್ತೆ. ಆದ್ದರಿಂದ ಒಂದು ಅನ್ನದಲ್ಲಿ ಈ ಅಡುಗೆ ಮಾಡೋದು ಅಥವಾ ಒಂದು ಅನ್ನದಾನ ಮಾಡೋದು ಇದಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅಂದರೆ, ಅದು ಸುಮ್ಮನೆ ಏನೋ ನಾನು ಮಾಡಿದೆ ಇಟ್ಟೆ ಬಂದೆ ಅಂತ ಆಯಿತು ಅಂತ ಅಲ್ಲ, ಅದರಲ್ಲಿ ಅಷ್ಟೊಂದು ಮಹತ್ವ ಇದೆ. ಅದಕ್ಕೆ ಅಡುಗೆ ಮಾಡುವವರ ಯಾರ್ಯಾರೋ ಮಾಡಿದ್ದು ನಾವು ಊಟ ಮಾಡಲ್ಲ ಅಂತಿದ್ರು ಮುಂಚೆ ಕಾಲದಲ್ಲಿ. ಏನಕ್ಕೆ ಅಂದರೆ ಅವರು ಯಾವ ಮನಸ್ಸಿಂದ ಮಾಡಿರ್ತಾರೆ ಅನ್ನೋದು ಮುಖ್ಯ. ಅಡುಗೆ ನಮಗೆ ಅಡುಗೆಯಲ್ಲಿ ಏನು ವ್ಯತ್ಯಾಸ ಕಾಣಲ್ಲ, ರುಚಿಯಲ್ಲಿ ತುಂಬ ರುಚಿ ಇರ್ಬೋದು, ಆದರೆ ಅದರ ಸೂಕ್ಷ್ಮತೆಯಲ್ಲಿ ಒಂದು ವ್ಯತ್ಯಾಸ ಕಂಡು ಬಂದುಬಿಡುತ್ತೆ. ಅದರಿಂದ ಅಡುಗೆ ಮಾಡೋರು ಕೂಡ ಸ್ಮರಣೆ ಮಾಡ್ಕೋತಾ ಅಡುಗೆ ಮಾಡಬೇಕು. ಇಲ್ಲ ಅಂತಂದರೆ ಅದ್ರ ಪರಿಣಾಮ ಏನು ನಮ್ಮ ಮೇಲೆ, ತಿಂದವ್ರ ಮೇಲೆ, ಎಲ್ಲ ಮನೆಯವ್ರ ಮೇಲೆ ಎಲ್ಲರಿಗೂ ಆಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಮನಸ್ಸಾಗಿ ಮಾರ್ಪಾಡಾಗೋದ್ರಿಂದ ಅನ್ನದ ಸ್ವಲ್ಪ ಭಾಗ ಮನಸ್ಸಾಗಿ ಮಾರ್ಪಾಡಾಗುತ್ತೆ. ಅನ್ನದಾತನ ಒಂದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಶರೀರ ಎಲ್ಲ ಒಂದು ಮಂಗಳಪ್ರದ ಸ್ವಭಾವದಿಂದ ತುಂಬಿರುತ್ತೆ. ಆದ್ದರಿಂದ ಅವನಿಗೆ ಸೃಷ್ಟಿಯಲ್ಲಿನ ಒಂದು ಪದಾರ್ಥಗಳನ್ನು ಆಕರ್ಷಿಸುವ ಶಕ್ತಿ ಪ್ರಾಪ್ತವಾಗುತ್ತೆ ಅನ್ನದಾತನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದರೆ ಇದನ್ನು ಲಕ್ಷ್ಮೀ ಕಟಾಕ್ಷ ಅಂತಾರೆ ಅಂತ. ಸೃಷ್ಟಿಯಲ್ಲಿನ ಪದಾರ್ಥಗಳು ಅವನ ಹತ್ರ ಆಕರ್ಷಿತವಾಗ್ತವೆ, ಅಂದರೆ ಲಕ್ಷ್ಮೀ ಕಟಾಕ್ಷ ಅವನಿಗೆ ಒದಗತ್ತೆ ಅನ್ನದಾತನಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಸೃಷ್ಟಿ ಅನ್ನೋದು ಒಂದು ಸೂಕ್ಷ್ಮ ಸ್ಪಂದನಗಳಿಂದ ಕೂಡಿದೆ, ಸೂಕ್ಷ್ಮ ನಿಯಮಗಳಿಂದನೂ ಪರಿಪಾಲಿಸಲ್ಪಡ್ತಿದೆ ಅಂತ ಪಳನಿಸ್ವಾಮಿಗಳು ಹೇಳ್ತಾರೆ. ಅಂದರೆ ನಮಗೆ ಸ್ಥೂಲದಲ್ಲಿ ನಾವು ಅನ್ನ ಅಂದರೆ ಊಟ ಅಂದರೆ ನಾವು ಸ್ಥೂಲದಲ್ಲಿ ನೋಡ್ತೀವಿ, ರುಚಿ ಅದೆಲ್ಲದರ ಹಿಂದೆ ಅಡಗಿರೋ ಒಂದು ವಿಶೇಷ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಅನ್ನದಾನ ಅನ್ನೋದಕ್ಕೆ, ಅನ್ನದಾನ ಬಹಳ ದೊಡ್ಡದು ಅಂತ ಹೇಳ್ತಾರಲ್ಲ, ಅದಕ್ಕೆ ಅದರ ಒಂದು ವಿವರಣೆ. ಅದರಿಂದ ನಿಜವಾದ ಒಂದು ಅನ್ನದಾನದ ಫಲ ದತ್ತನ ಒಂದು ಕೃಪೆ ಆಗೋದಕ್ಕೆ ಕಾರಣನೂ ಆಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ನಾಮಸ್ಮರಣೆ, ಶ್ರೀಪಾದ ವಲ್ಲಭರ ಒಂದು ನಾಮಸ್ಮರಣೆ ಲಕ್ಷ್ಮೀಪ್ರದವಾಗಿದೆ. ಅವರ ಅನುಗ್ರಹವನ್ನು ಹೊಂದಿದವರು ಅವರ ಅದೃಷ್ಟ ಏನಂತ ಹೇಳೋದು. ಅವರ ಅನುಗ್ರಹ ಒಂದು ವಿಶೇಷವಾದ್ದು. ಅದು ಒಂದು ಈ ಭೂಮಿಯಲ್ಲಿ ನೋಡಿ 10 ದಿನ ಹೂತಿಟ್ಟಿದ್ದ ಮಾಧವನ ದೇಹ ಅದು ಎಂಥ ಸುಸ್ಥಿತಿಯಲ್ಲಿತ್ತು ಅಂತಂದರೆ, ಅದು 10 ದಿನ ಭೂಮಿಯಲ್ಲೇ ಮಣ್ಣಲ್ಲಿ ಹೂತಿಟ್ಟಿದ್ದು ಶರೀರ, ಅದು ಏನೂ ಆಗಿರಲಿಲ್ಲ, ಅಂಥ ಸುಸ್ಥಿತಿಯಲ್ಲಿತ್ತಂತೆ. ಈಗ ಅವನ ಪ್ರಾಣವನ್ನು ಕೂಡ ಅವನಿಗೆ ಬರ್ತಾ ಇದೆ, ವಾಪಸ್ ಬರ್ತಿದೆ 10 ದಿನ ಆದ ನಂತರ. ಏನು ಅವನ ಲೀಲೆ, ಅವನ ಅನುಗ್ರಹ, ಇದು ಅವನ ಕರುಣೆ ನೋಡಿ. ಅವನ ದರ್ಶನ ಭಾಗ್ಯ ಇಲ್ದಿದ್ರು ಈ ಥರ ಮಾಡಿ ದರ್ಶನ ಕೊಡಿಸಿ ಸೂಕ್ಷ್ಮ ಶರೀರದಿಂದ ಮತ್ತೆ ಆ ಶರೀರಕ್ಕೆ ಮತ್ತೆ ಪ್ರಾಣವನ್ನು ವಾಪಸ್ಸು ಕೊಡಿಸಿ ಎಷ್ಟೆಲ್ಲ ಒಂದು ಪ್ರಕ್ರಿಯೆ ನಡೆದು ಹೋಯಿತು ಇಲ್ಲಿ. ಅದನ್ನು ಏನು, ಅವನ ಮಹಿಮೆ ಏನು, ಇದು ವಿಚಿತ್ರ, ತುಂಬ ವಿಚಿತ್ರ ಮಹಿಮನು ದತ್ತ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತು ಇದೆಲ್ಲ ನಂತರ ಮಾಧವನ ಶರೀರದಲ್ಲಿ ಚೈತನ್ಯ ಬರೋಕ್ಕೆ ಆರಂಭ ಆಗುತ್ತೆ. ಅವನು ಬಾಯಾರಿಕೆ ಅಂತ ನೀರನ್ನು ಕೇಳ್ತಾನೆ.
ಆಗ ಅದನ್ನು ಸ್ವಾಮಿಗಳು, ಪಳನಿ ಸ್ವಾಮಿಗಳು ನೀರನ್ನು ಆಮೇಲೆ ಕುಡಿಯುವಂತಪ್ಪ ಅಂತ ಹೇಳಿಬಿಟ್ಟು ತುಪ್ಪವನ್ನು ಕುಡಿಯೋಕ್ಕೆ ಕೊಡ್ತಾರಂತೆ ಮೊದಲು. ಅದು ಕೂಡ 100 ವರ್ಷ ಹಳೆಯ ಒಂದು ತುಪ್ಪ ಅಂತೆ ನೋಡಿ, ಅದನ್ನು ಕೊಡ್ತಾರಂತೆ. ಅವನು ಬೇಡ ಅಂತ ಅಂತಾನೆ, ನಂಗೆ ನೀರು ಬೇಕು, ನೀರು ಕೊಡಿ ಅಂತ. ಇಲ್ಲಪ್ಪ, ನೀನು ಮೊದಲು ತುಪ್ಪ ಕುಡಿಬೇಕು ಅಂತ ಪ್ರೇಮದಿಂದ ಅವನನ್ನು ಸಮಾಧಾನ ಮಾಡ್ತಾ ತುಪ್ಪವನ್ನು ಕುಡಿದ್ರೆ ನಂತರ ನಾನು ನಿನಗೆ ಸಿಹಿ ನೀರು ಕೊಡ್ತೀನಿ ಅಂತ ಹೇಳಿಬಿಟ್ಟು ಆ ತುಪ್ಪವನ್ನು ಪೂರ್ತಿಯಾಗಿ ಕುಡಿಸ್ತಾರಂತೆ. ಆ ಸ್ವಲ್ಪ ಸಮಯದ ನಂತರ ಹಣ್ಣಿನ ರಸವನ್ನು ಕುಡಿಸ್ತಾರಂತೆ, ಆಮೇಲೆ ಸಿಹಿಯಾದ ನೀರನ್ನು ಕುಡಿಸ್ತಾರಂತೆ. ಮಾಧವನಿಗೆ ಜೀವ ಪೂರ್ತಿ ಅವನಿಗೆ ಮಾಮೂಲಾದ ಜೀವ ಬಂತು. ಭಾಳ ಆನಂದ ಆಗ್ಬಿಡ್ತು ಶಂಕರ ಭಟ್ರಿಗೆ. ಮಾಧವನು ಹೇಳತೊಡಗಿದಂತೆ, ಈಗೇನಾಯಿತು, ಸೂಕ್ಷ್ಮ ಶರೀರದಲ್ಲಿ ಆತ ಏನು ಕುರುವಪುರಕ್ಕೆ ಹೋಗಿದ್ದ ಅದನ್ನು ಆತ ಹೇಳ್ತಾನಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು. ಮಾಧವ, ಸೂಕ್ಷ್ಮ ಶರೀರದಲ್ಲಿ ನಾ ಕುರುವಪುರಕ್ಕೆ ಹೋಗಿದ್ದೆ, ಶ್ರೀಪಾದ ವಲ್ಲಭರನ್ನು ನೋಡಿದೆ. ಅವರ ಅಜಾನುಬಾಹುಗಳು, ಅವರ ನೇತ್ರದ್ವಯಗಳು ವಿಶಾಲವಾಗಿದೆ. ಅವರು ನೇತ್ರಗಳು ಹೇಗಿದೆ ಅಂದರೆ, ಆ ನೇತ್ರಗಳಲ್ಲಿ ಸಕಲ ಜೀವರುಗಳ ಮೇಲೆ ನಿರಂತರವಾಗಿ ಕರುಣೆ, ಅನುಕಂಪ, ಪ್ರೇಮ ಹರಿದು ಬರ್ತಾ ಇರುತ್ತೆ. ಅಂತಹ ಒಂದು ಕಣ್ಣುಗಳು. ಸೂಕ್ಷ್ಮ ಶರೀರದಿಂದ ದರ್ಶನ ಮಾಡಿದ್ದನ್ನು ವಿವರಣೆ ಕೊಡ್ತಾ ಇದ್ದಾರೆ ಮಾಧವರು. ಇನ್ನು ಸೂಕ್ಷ್ಮ ರೂಪದಲ್ಲಿ ತಾನು ಇದ್ದಿದ್ದರಿಂದ ಸ್ಥೂಲ ದೇಹ ಅಲ್ಲಿ ಕೂತಿದ್ದ ಶ್ರೀಪಾದ ವಲ್ಲಭರ ಹತ್ರ ಎಲ್ಲ ಜನ ಕೂತಿರ್ತಾರೆ. ಆ ಸ್ಥೂಲವಾಗಿ ಏನೋ ಇರ್ತಾರೆ, ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಈ ಮಾಧವರು ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದರೆ ಶ್ರೀಪಾದ ವಲ್ಲಭರಿಗೆ ಗೊತ್ತಾಗತ್ತಲ್ಲ. ಶ್ರೀಪಾದ ವಲ್ಲಭರು ಹೇಳ್ತಾರೆ, ಆ ಒಂದು ದ್ವೀಪ ಇದೆ, ಅಲ್ಲಿ ಮಧ್ಯದಲ್ಲಿ ದ್ವೀಪ ತೋರಿಸ್ತಾರೆ. ದ್ವೀಪದ ಮಧ್ಯ ಹೋಗೋಕ್ಕೆ ಆಜ್ಞೆ ಮಾಡ್ತಾರೆ ಶ್ರೀಪಾದ ವಲ್ಲಭರು ಈ ಮಾಧವ, ಸೂಕ್ಷ್ಮ ಶರೀರದಲ್ಲಿರೋ ಮಾಧವರಿಗೆ. ಆಗ ಅವರ ದಿವ್ಯ ನಾಮ ಸ್ಮರಣೆ ಮಾಡುತ್ತಾ ಆ ದ್ವೀಪದ ಮಧ್ಯಭಾಗದ ಒಳಗೆ ಆ ನೀರೊಳಗಡೆ ಹೋಗ್ತಾರೆ, ಆ ಭೂಮಿಯ ಒಳಗಡೆ ಹೋಗ್ತಾರೆ ಮಾಧವ ಸೂಕ್ಷ್ಮ ಶರೀರದಲ್ಲಿ. ಆ ಭೂಮಿಯ ಒಳಗೆ ಒಂದು ಭೂ ಕೇಂದ್ರದ ಹತ್ತಿರ ಅನೇಕ ಭವ್ಯ ಭವನಗಳನ್ನು ನೋಡ್ತಾರಂತೆ. ಅಲ್ಲಿ ಏನೇನು ನೋಡಿದ್ರು ಅಂತ ಅವ್ರು ಹೇಳ್ತಾರೆ. ಅದು ಪಾತಾಳ ಲೋಕ ಅಂತ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಆದರೆ ಸ್ಥೂಲ ಶರೀರದಿಂದ ನೋಡೋರಿಗೆ ಇಲ್ಲಿ ಏನೂ ಕಾಣಿಸೋದಿಲ್ಲ. ಸ್ಥೂಲವಾಗಿ ಏನೇನು ವಸ್ತುಗಳಿದೆ ಅದು ಮಾತ್ರ ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಿಲ್ವಾ? ಈಗ ಕೇಳಿಸ್ತಾ ಇದೆ. ಬಹಳ ಕಟ್ ಆಗ್ತಾ ಇದೆ, ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಹೌದಾ, ಇಂಟರ್ನೆಟ್ ಏನೋ ಸಮಸ್ಯೆ ಇರ್ಬೋದು. ಈಗ ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಈಗ ಕೇಳಿಸ್ತಾ ಇದೆ. ಈಗ ಸೂಕ್ಷ್ಮ ಶರೀರದಿಂದ ಏನು ಕಾಣುತ್ತೋ ಅದು ಸ್ಥೂಲ ಶರೀರದಿಂದ ಒಳಗೋಗಿ ನೋಡಿದ್ರೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ಥೂಲ ಶರೀರದಿಂದ ಹೋದರೆ ಸ್ಥೂಲವಾಗಿ ಏನಿರುತ್ತೋ ಅದು ಮಾತ್ರ ಕಾಣುತ್ತೆ. ಅದು ಸೂಕ್ಷ್ಮ ಶರೀರದಲ್ಲಿ ನೋಡೋರಿಗೆ ಅಲ್ಲಿ ಸೂಕ್ಷ್ಮವಾದ ಒಂದು ವಸ್ತುಗಳು ಗೋಚರ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೂಕ್ಷ್ಮ ಲೋಕಗಳ ಗೋಚರ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಏನು ನೋಡ್ತಾರೆ ಅಂದರೆ ಒಂದು ನಾಗಗಳನ್ನು ನೋಡ್ತಾರೆ. ನಾಗ ಜಾತಿಯವರು ಅಂದರೆ ನೋಡ್ತಾರೆ. ಅವರು ಕಾಮರೂಪಧಾರಿಗಳು, ಅಂದರೆ ಅವ್ರಿಗೆ ಯಾವ ರೂಪ ಬೇಕೋ ಆ ರೂಪವನ್ನು ಧರಿಸುವಂಥ ಶಕ್ತಿ ಉಳ್ಳಂಥ ನಾಗರುಗಳು. ಆದರೆ ಅವರು ಸಾಮಾನ್ಯವಾಗಿ ನಾಗರೂಪದಲ್ಲೇ ಇರ್ತಾರೆ, ಆದರೆ ಅವ್ರಿಗಂಥ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ನೋಡ್ತಾರೆ ಇವರು, ಅದನ್ನು ನೋಡ್ತಾರೆ. ಆ ದೊಡ್ಡ ಮಹಾಸರ್ಪಗಳನ್ನು, ಅನೇಕ ಸರ್ಪಗಳನ್ನು ನೋಡ್ತಾರೆ. ಎಷ್ಟು ಹೇಗಿರ್ತವಂತೆ ಅಂದರೆ, ಕೆಲವು ಸರ್ಪಗಳಿಗೆ ಸಾವಿರಾರು ಹೆಡೆಗಳಿದೆ ಅಂತೆ. ಆ ಹೆಡೆಗಳ ಮೇಲೆ ಮಣಿಗಳಿದೆ, ಹೊಳೆಯುತ್ತಿರುವ ಮಣಿ ಇದೆಯಂತೆ. ಆ ಮಣಿಗಳಿಂದ ಒಂದು ಕಾಂತಿ ಪ್ರಸಾರವಾಗ್ತಾ ಇರುತ್ತಂತೆ. ಅಂತಹ ಒಂದು ಸರ್ಪಗಳನ್ನು ನೋಡ್ತಾರೆ. ಆ ಕೆಲವು ನಾಗಗಳು, ಇನ್ನು ಕೆಲವು ನಾಗಗಳು ಅವು ಒಂದು ರೀತಿ ಧ್ಯಾನಸ್ಥವಾಗಿ ಮೌನವಾಗಿ ಕುಳಿತುಬಿಟ್ಟಿದೆಯೇನೋ ಅಂತ ಹೆಡೆಗಳನ್ನು ಬಿಚ್ಚಿ ಅವು ಮೌನವಾಗಿ ಸುಮ್ಮನೆ ಕುಳಿತು ಬಿಟ್ಟಿರ್ತಾವಂತೆ. ಅಂಥದನ್ನು ಕುಳಿತಿದ್ವಂತೆ. ಏನು ಆಶ್ಚರ್ಯ ಇದು, ಇಂಥ ಎಲ್ಲ ಸರ್ಪಗಳಿದೆ ಅಂತೆಲ್ಲ ನೋಡ್ತಾರೆ. ಅದರಲ್ಲಿ ಒಂದು ಮಹಾ ಘಟ ಸರ್ಪ ಇತ್ತಂತೆ, ಅದಕ್ಕೆ ಸಾವಿರಾರು ಹೆಡೆಗಳಿತ್ತಂತೆ. ಆ ಮಹಾಸರ್ಪದ ಮೇಲೆ ಶ್ರೀಪಾದ ವಲ್ಲಭರು ಮಲಗಿರುವುದನ್ನು ಅಲ್ಲಿ ನೋಡ್ತಾರಂಥವ್ರು. ಆ ಸುತ್ತಲೂ ಮಹಾಸರ್ಪಗಳು ವೇದಗಾನ ಮಾಡ್ತಿದ್ವಂತೆ. ಶ್ರೀಪಾದ ವಲ್ಲಭರು ಆ 1000 ಹೆಡೆಯ ಒಂದು ಸರ್ಪದ ಮೇಲೆ ಮಲಗಿದ್ದಾರೆ. ಈ ಸುತ್ತಲೂ ಈ ಬೇರೆ ಮಹಾಸರ್ಪಗಳು ವೇದಗಾನವನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದ ವಲ್ಲಭರು ಆನಂದರಾಗಿ ಆ ಗಾನವನ್ನು ಕೇಳ್ತಾ ಇದ್ದಾರೆ. ಆಗ ಅದನ್ನೆಲ್ಲ ನೋಡಿದ ಮೇಲೆ ಅದು ಆ ಪಕ್ಕದಲ್ಲೇ, ಇವರ ಪಕ್ಕದಲ್ಲೇ ಒಂದು ಮಹಾಸರ್ಪ ಇತ್ತಂತೆ. ಅದು ಹೇಳೋದಕ್ಕೆ ಶುರು ಮಾಡ್ತಂತೆ. ಅದು ದತ್ತನ ಒಂದು ಮಹಿಮೆಯನ್ನು ಹೇಳ್ತಂತೆ. ದತ್ತ ಪ್ರಭುಗಳು ಒಂದು ನೇಪಾಳ ದೇಶದಲ್ಲಿ ಚಿತ್ರಕೂಟದಲ್ಲಿ ಅನಸೂಯ
ಒಂದು ಪರ್ವತ ಅತ್ರಿ ಅನಸೂಯೆಯ ಪುತ್ರರಾಗಿ ಪೂರ್ವಯುಗದಲ್ಲಿ ಅವತಾರ ಮಾಡಿದ್ರು. ದತ್ತನ ಒಂದು ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ಅವತಾರವನ್ನು ಮುಕ್ತಾಯಗೊಳಿಸೋದು ಅಂದ್ರೆ ಹೆಂಗೆ ಅಂದರೆ, ಸೂಕ್ಷ್ಮ ರೂಪದಲ್ಲಿ ಅದು ಅವತಾರ ಮುಕ್ತಾಯಗೊಳಿಸೋದು ಅಂದರೆ ಇನ್ನು ಬೇರೆ ಥರ ಅಲ್ಲ, ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ಅವರು. ನೀಲಗಿರಿ ಶಿಖರ, ಶ್ರೀಶೈಲ, ಆಮೇಲೆ ಶಬರಗಿರಿ, ಈ ಥರ ಬೇರೆ ಬೇರೆ ಶಿಖರಗಳಲ್ಲಿ, ಸಹ್ಯಾದ್ರಿ, ಅಲ್ಲೆಲ್ಲ ಸಂಚಾರ ಮಾಡ್ತಾರಂತೆ ಸೂಕ್ಷ್ಮ ರೂಪದಲ್ಲಿ ಅವತಾರ ಮುಕ್ತಾಯ ಆದಮೇಲೆ. ಆತನಿಗೆ ದಿಕ್ಕುಗಳೇ ಅಂಬರ, ದಿಗಂಬರ ಅಂತ ಏನು ನಾವು ಹೇಳ್ತೀವಿ ದತ್ತನನ್ನು, ದಿಕ್ಕುಗಳೇ ಅಂಬರ, ಎಲ್ಲ ಕಡೆ ಸಂಚಾರ ಮಾಡಿ ಆನಂತರ ನಾಥ ಸಂಪ್ರದಾಯದಲ್ಲಿ ಬರುವ ಗೋರಕ್ಷನಾಥ ಅಂತ ನಾವು ಕೇಳಿದ್ದೀವಿ. ಆತನಿಗೆ ಕ್ರಿಯಾಯೋಗವನ್ನು ಉಪದೇಶ ಮಾಡ್ತಾರಂತೆ. ಇನ್ನು ಜ್ಞಾನೇಶ್ವರ ಮಹಾರಾಜರು ಅಂತ ಕೇಳಿದ್ದೀವಲ್ಲ ನಾವು, ಅವರಿಗೆ ಒಂದು ಕೇಚರಿ ಮುದ್ರೆಯಲ್ಲಿ ಒಂದು ಕುಳಿತಿರುವ ನಿರಾಕಾರ ಯೋಗಿ ರೂಪದಲ್ಲಿ ದರ್ಶನವನ್ನು ಕೊಡ್ತಾರಂತೆ. ಇವರು ದೇಶಕಾಲಗಳಿಗೆ ಅತೀತರು. ಅವರು ಒಂದು ಅವತಾರ ಮುಗಿತಪ್ಪ ಅವರು ಆಯಿತು ಅಂತಲ್ಲ, ಗುರುಗಳು ಯಾವಾಗಲೂ ಅವರು ಎಲ್ಲ ಒಂದು ದೇಶಕಾಲದಲ್ಲೂ ಅವರು ಇರುವಂಥವರು. ಅದು ಮುಗೀತಪ್ಪ ಅಂತ ಅನ್ನೋದಕ್ಕೆ ಸಾಮಾನ್ಯ ಮಾನವರಾದರೆ ಅಲ್ಲಿಗೆ ಮುಗೀತು ಅಂತ ನಾವು ಹೇಳ್ಬೋದು. ಆದರೆ ಅವರು ದೇಶಕಾಲ ಎಲ್ಲದಕ್ಕೂ ಅತೀತರು. ಅವರು ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇರ್ತಾರೆ. ಹಾಗೆ ಅವರು ದರ್ಶನವನ್ನು ಕೊಡ್ತಾರೆ ಅವರ ಭಕ್ತರಿಗೆ, ಹಾಗೆಯೇ ಅವರು ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಆ ಒಂದು ಸರ್ಪ, ಮಹಾಸರ್ಪ ಏನು ಹೇಳ್ತಾ ಇದೆ ಮಾಧವರಿಗೆ, ನೋಡೋ ಇವರ ಸನ್ನಿಧಿಯಲ್ಲಿ ಅಂದರೆ ಶ್ರೀಪಾದ ಶ್ರೀ ವಲ್ಲಭರು ಆ ದತ್ತನ ಸನ್ನಿಧಿಯಲ್ಲಿ ಆ ಭೂತ, ಭವಿಷ್ಯತ್ತು, ವರ್ತಮಾನ ಅಂತ ನಮಗೇನು ಬೇರೆ ಬೇರೆ ಕಾಲ ಅಂತಿದೆ, ಅವ್ರ ಕಾಲ ಅನ್ನೋದು ಇಲ್ಲ. ಆ ಥರ ಕಾಲ ಇಲ್ಲ ನಮಗೆ ಯಾವಾಗಲೂ ಶಾಶ್ವತ ವರ್ತಮಾನನೇ, ನಮಗೆ ಬೇರೆ ಕಾಲ ಅಂತ ಇಲ್ಲೇ ಇಲ್ಲ ಅಂತ ಆ ಒಂದು ಸರ್ಪ ಹೇಳುತ್ತೆ, ಮಹಾಸರ್ಪ. ಮತ್ತೆ ಅಷ್ಟರಲ್ಲಿ ಇನ್ನೊಂದು ಪಕ್ಕದಲ್ಲಿ ಮತ್ತೊಂದು ಮಹಾಸರ್ಪ ಇತ್ತಂತೆ. ಅದು ಹೇಳುತ್ತೆ, ಮಗು ಮಾಧವ, ನಮ್ಮನ್ನ ಕಾಲನಾಗರು, ಋಷೀಶ್ವರರು ನಮ್ಮನ್ನ ಕಾಲನಾಗರು, ಋಷೀಶ್ವರರು ಅಂತ ಕರೀತಾರೆ ಕಣಪ್ಪ ಅಂತ ಹೇಳ್ಬಿಟ್ಟು, ನಾವು ಸಾವಿರಾರು ವರ್ಷ ದತ್ತಾತ್ರೇಯರ ಒಂದು ರಾಜ್ಯಪಾಲನೆ ಮಾಡಿದ ಬಳಿಕ ಅವರು ರೂಪವನ್ನು ಗುಪ್ತ ಮಾಡೋದಕ್ಕೆ ಇಚ್ಛೆಪಟ್ಟರು. ಅವರು ನದಿ ನೀರಲ್ಲಿ ಮುಳುಗಿದ್ರು ಕೆಲವು ವರ್ಷಗಳು. ಆಗ ಇವ್ರ ಜೊತೆಗಿದ್ದವರು ಈ ನಾಗರುಗಳು, ಕಾಲನಾಗರು ಅಂತ ಕರೀತಾರೆ, ಋಷೀಶ್ವರರು ಅಂತ. ಆಮೇಲೆ ಮೇಲ್ ಬಂದ್ರಂತೆ ಅವರ ಅನುಚರರು, ಅಂದರೆ ಆ ಕಾಲನಾಗರು ಅವರ ಅನುಚರರಾಗಿದ್ದರು, ದತ್ತಾತ್ರೇಯರ ಅನುಚರರು. ಅವರು ಮೇಲೆ ಮತ್ತು ಬರುವುದನ್ನು ಅಲ್ಲೇ ಇದ್ದರು, ಅವ್ರು ಕಾಯ್ತಾ ಇದ್ರು. ಆದರೆ ಇವರು ಅಲ್ಲೇ ಇದ್ರಲ್ಲ, ಅವರಿಂದ ಮರೆ ಆಗೋಕ್ಕೆ ಮತ್ತೆ ದತ್ತಾತ್ರೇಯರು ಮರೆ ಆದರು. ಆ ಹೊರಗಡೆ ಬಂದವರು ಮತ್ತೆ ಅವರು ನೀರಿನಲ್ಲಿ ಮುಳುಗಿದ್ರು. ಮತ್ತೆ ಕೆಲವು ವರ್ಷಗಳ ನಂತರ ಮೇಲೆ ಬಂದರು. ಆಗ ಅವರು ಮತ್ತೆ ಇವರು ಅಲ್ಲೇ ಇದ್ದರು, ನೋಡಿದ್ರು. ಏನಿತ್ತು, ಒಂದು ಕೈಯಲ್ಲಿ ಮಧುಪಾತ್ರೆ ಇತ್ತಂತೆ, ಇನ್ನೊಂದು ಕೈಯಲ್ಲಿ 16 ವರ್ಷದ ಒಂದು ಯುವತಿ, ಸುಂದರಾಂಗಿ, ಬಹಳ ಸುಂದರವಾದ ಒಬ್ಬ ಯುವತಿ ಇದ್ಲಂತೆ. ಅಯ್ಯೋ ರಾಮ, ಇವರು ದತ್ತಾತ್ರೇಯನು ಮತ್ತೆ ಬರ್ತಾನೆ ಅಂತ ಇವರು ಕಾಯ್ತಾ ಇದ್ದಾರೆ, ಅವರ ಅನುಚರರು ಇವರೆಲ್ಲ, ಕಾಲನಾಗರು, ಋಷೀಶ್ವರರು. ಆದರೆ ನೋಡಿದ್ರೆ ಇದೇನಪ್ಪ, ಹಿಂಗೆ ಒಂದು ಕೈಯಲ್ಲಿ ಮಧುಪಾತ್ರೆ ಇದೆ, ಇನ್ನೊಂದು ಕೈಯಲ್ಲಿ ಸ್ತ್ರೀ ಇದ್ದಾಳೆ. ಇಂಥ ಸ್ತ್ರೀಲೋಲ, ಮಧುಪಾನ ಮತ್ತಾಗಿರೋನು, ಈ ಥರ ಇರೋರು ಎಲ್ಲರೂ ದೇವರ ಅಂತ ಹೇಳ್ಬಿಟ್ಟು ಇವರಿಗೆ ಭ್ರಮೆ ಆಗ್ಬಿಡುತ್ತೆ. ಅದು ಸಾಕ್ಷಾತ್ ದತ್ತಾತ್ರೇಯನೇ ಆದರೂ ಇವರಿಗೆ ಅದರ ರೀತಿ ಆ ದರ್ಶನ ನೋಡಿ ಭ್ರಮೆ ಆಗ್ಬಿಡುತ್ತೆ. ಆವಾಗ ಅಂದುಕೊಂಡು ಹಿಂತಿರುಗ್ತಾರೆ, ಅವರು ಅದೃಶ್ಯ ಆಗ್ತಾರೆ. ಆಗ ಅವರಿಗೆ ಸ್ವಲ್ಪ ಸಮಯದ ನಂತರ ಜ್ಞಾನೋದಯ ಆಗುತ್ತೆ. ಅಯ್ಯೋ, ಇದು ಕೈಯಲ್ಲಿದ್ದಿದ್ದು ಮಧುಪಾನ ಪಾತ್ರೆ ಅಲ್ಲ, ಒಂದು ಅಮೃತ, ಅದು ಯೋಗಾನಂದ, ಯೋಗದಿಂದ ಬರುವ ಆನಂದ ರೂಪವಾದ ಒಂದು ಅಮೃತ. ಹಾಗೆ ಆ ಹುಡುಗಿ ಒಂದು ಏನೋ ಇದ್ಲು, ಇನ್ನೊಂದು ಕೈಯಲ್ಲಿ ಸುಂದರಾಂಗಿ ಅಂತ ಹೇಳಿದ್ವಿ, ಆಕೆ ಏನೋ ಒಂದು ಸಾಮಾನ್ಯ ಸ್ತ್ರೀ ಅಲ್ಲ, ಅದು ತ್ರಿಶಕ್ತಿ ರೂಪಿಣಿಯಾದ ಅನಘಾಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅರಿವಾಯಿತು ಅಂತ ಹೇಳ್ಬಿಟ್ಟು, ತ್ರೈಶಕ್ತಾಂಬಿಕೆ ಆಕೆ ಅಂತ ಅರಿವಾಯಿತು ಅಂತ ಹೇಳ್ತಾರೆ ಈ ಕಾಲನಾಗರಗಳಿಗೆ. ಇವರು ದತ್ತಾತ್ರೇಯರ ಅನುಚರರು. ಅವರು ನೋಡಿ, ಅವ್ರು ನೀರಲ್ಲಿ ಮುಳುಗಿದ ಮೇಲೆ ಇವರು ಅಲ್ಲೇ ಕಾಯ್ಕೊಂಡು ಕೂತಿರ್ತಾರೆ, ವರ್ಷಾನುಗಟ್ಲೆ ಅಲ್ಲೇ ತಪಸ್ ಮಾಡ್ಕೊಂಡು ಕೂತಿರ್ತಾರೆ ಅವರಿಗಾಗಿ. ಹಾಗಿದ್ರೂ ಕೂಡ ಆತನನ್ನು, ದತ್ತನನ್ನು ಮತ್ತೆ ಮೇಲೆ ಬಂದಾಗ ಈ ರೀತಿ ದರ್ಶನ ಕೊಟ್ಟ ಅಂತ ಗುರ್ಸೋಕ್ಕಾಗಲಿಲ್ಲ ಅಂತಂದರೆ ಇನ್ನು ನಮ್ಮಂಥವ್ರ ಪಾಡೇನು ಅಂತ ನಾವು ಯೋಚನೆ ಮಾಡಬೇಕು. ಅಂತ ಅಷ್ಟೋ ವರ್ಷ ತಪಸ್ ಮಾಡಿ ದತ್ತನ ಅನುಚರರಾಗಿದ್ದು, ಅಲ್ಲಿ ಸಾವಿರಾರು ವರ್ಷ ದತ್ತನಿಗಾಗಿ ಕಾಯ್ತಾ ಇರೋರಿಗೆ ಹೀಗೆ ಒಂದು ಭ್ರಮೆ ಆಗ್ಬಿಡ್ತು ಅಂದರೆ ಸಾಮಾನ್ಯ ಮಾನವರಾದ ನಾವೇನು ಗುರುತಿಸ್ಬಲ್ವಿ ಅಂತ ಹೇಳ್ಬಿಟ್ಟು ನಾವು ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ನಾವೇ ಯೋಚನೆ ಮಾಡಿಕೊಂಡ್ರೆ ಭಾಳ
ಒಂಥರ ಅನ್ಸುತ್ತೆ, ಖೇದ ಅನಿಸುತ್ತೆ. ಹೀಗೆ ಅವರಿಗೆ ಅರಿವಾಯಿತು, ಈ ಥರ ನಮಗೆ ಮಾಯ ಆಗ್ಬಿಡ್ತು, ನಾವು ಭ್ರಮೆಯಲ್ಲಿ ಒಳಗಾಗ್ಬಿಟ್ವಿ, ನಮಗೆ ಸರಿಯಾದ ವಿಷಯ ಗೊತ್ತಾಗಲಿಲ್ಲ, ಆತ ಸಾಕ್ಷಾತ್ ದತ್ತನೇ ಅಂತ ಗೊತ್ತಾಗಲಿಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರಂತೆ, ಭೂಮಿ ಮೇಲೆ ಅವತಾರ ಮಾಡುವಂತೆ ಮತ್ತೆ ಘೋರ ತಪಸ್ಸನ್ನು ಆಚರಿಸೋದಕ್ಕೆ ಆರಂಭ ಮಾಡ್ತಾರಂತೆ. ಆದ್ದರಿಂದ ಮತ್ತೆ ದತ್ತಾತ್ರೇಯರು ಪೀಠಿಕಾಪುರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಜನನ ಮಾಡಿದ್ರು ಅಂತ ಹೇಳಿಬಿಟ್ಟು ಒಂದು ಸರ್ಪ ಅದನ್ನು ಹೇಳ್ತಾ ಇದೆ ಇವಾಗ ಮಾಧವರಿಗೆ. ಮಹಾಸರ್ಪ, ಕಾಲನಾಗರು, ಋಷೀಶ್ವರರು ಅಂತ ಹೇಳಿದ್ನಲ್ಲ ಅವರು. ಅದೇನು ಒಂದು ಕುರೋಪುರ ಅಂತ ಬಂದರು ಶ್ರೀಪಾದ ವಲ್ಲಭರು, ಏನು ಆ ಕ್ಷೇತ್ರ ಇದೆ. ಆ ದಿನ ಅಲ್ಲಿ ದತ್ತನು ನೀರಲ್ಲಿ ಮುಳುಗಿದ ಒಂದು ಸ್ಥಳ ಅದು, ಆ ಪವಿತ್ರವಾದ ಕುರೋಪುರ. ಇವರು ಹೋಗಿ ನೋಡ್ತಾ ಇದ್ದಾರಲ್ಲ ದ್ವೀಪ, ಆ ಜಾಗ ಒಳಗಡೆ ಹೋಗಿ ನೋಡ್ತಿದ್ದಾರಲ್ಲ ಮಾಧವರ ಸೂಕ್ಷ್ಮ ಶರೀರದಲ್ಲಿ, ಅದು ಆ ಸ್ಥಳ. ಆ ಒಂದು ಜಲಸಮಾಧಿಯಲ್ಲಿ ಹೇಗಿದ್ರೋ, ಅಲ್ಲಿ ಏನು ಒಳಗಡೆ ಇದ್ರೋ ಅದೇ ಒಂದು ಸ್ಥಳ ಅಂತ ಅವರು ಹೇಳ್ತಾರೆ. ಆ ಒಂದು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರಧಾರಿಯಾಗಿ ಆವಾಗ ನಾವು ಯೋಗ ಸಮಾಧಿಯಲ್ಲಿ ಇದ್ದೇವೆ ಇಲ್ಲಿ ಅಂತ ಅವರು ಹೇಳ್ತಾರೆ. ಆ ನಾಗರ ಒಂದು ಮಹಾನಾಗ ಅವ್ರಿಗೆ ಹೇಳುತ್ತೆ. ಆಮೇಲೆ ಈ ಕೌರವ ಪಾಂಡವರ ಒಬ್ಬ ಮೂಲ ಪುರುಷ ಕುರು ಮಹಾರಾಜ ಅಂತ, ಆತನಿಗೆ ದತ್ತಾತ್ರೇಯರು ಒಂದು ಜ್ಞಾನೋಪದೇಶವನ್ನು ಮಾಡಿದಂಥ ಸ್ಥಳ ಅದೇನದು ಕುರೋಪುರ. ಅಂಥ ಪವಿತ್ರ ಸ್ಥಳ ಆಗಿರೋದ್ರಿಂದ, ಕುರು ಮಹಾರಾಜನಿಗೆ ಉಪದೇಶ ಮಾಡಿದ ಸ್ಥಳ ಆದ್ದರಿಂದ ಅದು ಕುರೋಪುರ ಅಂತ ಅದಕ್ಕೆ ಹೆಸರು ಬಂತು. ಈ ಒಂದು ಕುರೋಪುರದ ಮಹಿಮೆಯನ್ನು ಆದಿಶೇಷನಿಗೂ ವಿವರಣೆ ಮಾಡೋಕ್ಕೆ ಆಗಲ್ಲಪ್ಪ ಅಂತ ಆ ಒಂದು ಮಹಾಸರ್ಪ ಈ ಮಾಧವರಿಗೆ ತಿಳಿಸುತ್ತೆ. ಈ ರೀತಿ ಒಂದು ದತ್ತನ ಮಹಿಮೆ, ಒಂದು ಸರ್ಪ ಒಂದು ದತ್ತಾತ್ರೇಯನ ಒಂದು ಅದು ಹುಟ್ಟೆ ಹೇಗಾಯಿತೋ ಅದನ್ನೆಲ್ಲ ಹೇಳ್ಕೊಂಡು ಬಂದು ಕಡೆಗೆ ಮಾಯಾ ಅಂದರೆ ಒಂದು ಜಲಸಮಾಧಿಯನ್ನು ಹೊಂದಿದ್ರು, ದತ್ತನ ಅವತಾರ ಸಮಾಪ್ತಿ ಬಗ್ಗೆ ಹೇಳಿ, ಮತ್ತು ಅನಘ ದತ್ತನ ಒಂದು ಸ್ವರೂಪವನ್ನು ಹೇಳಿ ಇದನ್ನೆಲ್ಲ ಹೇಳ್ತು. ಇನ್ನೊಂದು ಲೋಕ ಈ ಇನ್ನೊಂದು ಒಂದು ಇದು ಸರ್ಪ ನಾಗಲೋಕದ ಒಂದು ಬಗ್ಗೆ ತಿಳಿಸ್ಕೊಡ್ತು. ಈಗ ಈ ಶ್ರೀಪಾದ ಶ್ರೀ ವಲ್ಲಭರ ಅಲ್ಲೇನು ಒಂದು 1000 ಹೆಡೆಗಳ ಸರ್ಪದ ಮೇಲೆ ಮಲಗಿದ್ರೋ ಅಲ್ಲಿ ಶ್ರೀಪಾದ ಶ್ರೀ ವಲ್ಲಭರಿಗೆ ಪಾದಗಳಿಗೆ ಈ ಮಾಧವ ಸೂಕ್ಷ್ಮ ಶರೀರದಲ್ಲಿರುವ ಮಾಧವ ನಮಸ್ಕಾರ ಮಾಡ್ತಾರೆ, ಮಾಡವರು ನಮಸ್ಕಾರ ಮಾಡ್ತಾರೆ. ಆಗ ಶ್ರೀಪಾದ ಶ್ರೀ ವಲ್ಲಭರು ಬಹಳ ಕರುಣೆಯಿಂದ, ಮಗು, ಈ ದಿನ ಈ ಒಂದು ದಿವ್ಯ ದರ್ಶನ ನಿಜವಾಗ್ಲೂ ಬಹಳ ಅಲಭ್ಯ ಕಣಪ್ಪ, ಸಾಮಾನ್ಯವಾದ ಒಂದು ದರ್ಶನ ಅಲ್ಲ ನಿನಗಾಗಿರೋದು, ಇದು ಬಹಳ ಜನರಿಗೆ ಸಿಗದೇ ಇರುವಂಥ ಒಂದು ದರ್ಶನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿನ್ನ ಹತ್ರ ಮಾತಾಡ್ದ ಒಂದು ಮಹಾಸರ್ಪ ಏನಿದೆ, ಅದು 2 ಸರ್ಪಗಳು ಮಾತಾಡ್ತು ಅವ್ರ ಹತ್ರ. ಮಹಾಸರ್ಪ ಅದರಲ್ಲಿ ಒಂದು ಸರ್ಪ ಒಂದು ಮುಂದಿನ ಶತಮಾನಗಳಲ್ಲಿ ಜ್ಯೋತಿ ರಾಮಲಿಂಗ ಸ್ವಾಮಿ ಅಂತಾಗಿ ಅವತಾರ ಮಾಡಿ ಜ್ಯೋತಿ ರೂಪದಲ್ಲೇ ಅಂತರ್ಧಾನವಾಗುತ್ತೆ. ಇನ್ನೊಂದು ಸರ್ಪ ನಿನ್ನಂತೆಗೆ ಮಾತಾಡ್ತಲ್ಲಪ್ಪ, ಅದು ಸದಾಶಿವ ಬ್ರಹ್ಮೇಂದ್ರ ಎಂಬ ಹೆಸರಿನಿಂದ ಮುಂದಿನ ಶತಮಾನದಲ್ಲಿ ಭೂಮಿಯ ಮೇಲೆ ಅವತಾರ ಮಾಡಿ ಅನೇಕ ದಿವ್ಯ ಲೀಲೆಗಳನ್ನು ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಶ್ರೀಪಾದ ಶ್ರೀವಲ್ಲಭರು ಆ ಸೂಕ್ಷ್ಮ ಶರೀರದಲ್ಲಿರುವ ಮಾಧವನಿಗೆ ಹೇಳ್ತಾರೆ. ನೋಡಿ, ಸದಾಶಿವ ಬ್ರಹ್ಮೇಂದ್ರರು ಅಂತ ಹೇಳ್ಬಿಟ್ಟು ನಮಗೆಲ್ಲ ನಾವು ಕೇಳ್ತೀವಲ್ಲ, ಅವರ ಒಂದು ಅವತಾರದ ಎಷ್ಟೋ ವರ್ಷದ ಮುಂಚೆನೇ ಶ್ರೀಪಾದ ಶ್ರೀವಲ್ಲಭರ ಬಾಯಲ್ಲಿ ಅವರು ಸದಾಶಿವ ಬ್ರಹ್ಮೇಂದ್ರರ ಅವತಾರ ಆಗುತ್ತೆ. ಅದೊಂದು ಮಹಾಸರ್ಪ ಮಾತಾಡ್ತಲ್ಲ, 2 ಸರ್ಪಗಳು ಜ್ಯೋತಿ ರಾಮಲಿಂಗ ಸ್ವಾಮಿಯಾಗಿ ಅವತಾರ ಮಾಡುತ್ತೆ ಒಂದು, ಇನ್ನೊಂದು ಸದಾಶಿವ ಬ್ರಹ್ಮೇಂದ್ರರಾಗಿ ಅವತಾರ ಮಾಡಿ ಲೀಲೆಗಳನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶ್ರೀಪಾದ ಶ್ರೀವಲ್ಲಭರು ಆಗ್ಲೇ ಹೇಳ್ತಾರೆ. ಶ್ರೀಪಾದ ಶ್ರೀವಲ್ಲಭರ ಚರಿತ್ರೆಯಲ್ಲಿ ಬಹಳಷ್ಟು ಒಂದು ಮುಂದಿನ ಅವತಾರಗಳ ಒಂದು ವಿಚಾರಗಳು ಆಗಲೇ ಬಂದಿದೆ. ಈಗ ಸದಾಶಿವ ಬ್ರಹ್ಮೇಂದ್ರರದ್ದು ಬಂತು, ಜ್ಯೋತಿ ರಾಮಲಿಂಗ ಸ್ವಾಮಿಗಳದ್ದು ಬಂತು, ಹೀಗೇ ಮುಂದೆ ಶ್ರೀಧರ ಸ್ವಾಮಿಗಳದ್ದು ಬರುತ್ತೆ, ಹೀಗೆ ಸಾಕಷ್ಟು ಸಮರ್ಥ ರಾಮದಾಸರದ್ದು ಬರುತ್ತೆ. ಈಗ ಸಾಕಷ್ಟು ಅವತಾರಗಳ ಒಂದು ಹೆಸರುಗಳು ಮುಂಚೆನೇ ಇಲ್ಲೇ ಹೇಳಲ್ಪಟ್ಬಿಟ್ಟಿದೆ. ಅಂದರೆ ಈಗ ಮಹಾತ್ಮರು ಹೇಳ್ತಾರೆ, ನಾಮನೇ ಮುಂಚೆ ಅಂತ ಹೇಳ್ತಾರೆ. ನಾಮ ಮೊದಲ ರೂಪ ಮೊದಲ ಅಂತ ಕೇಳಿದಾಗ ನಾಮನೇ ಮೊದಲು ಅಂತ. ಇಲ್ಲಿ ನೋಡಿ, ರೂಪ ಇನ್ನೂ ಅವತಾರ ಆಗೇ ಇಲ್ಲ, ಆಗಲೇ ನಾಮ ಆಗಲೇ ಇದೆ. ಈಗ ಸದಾಶಿವ ಬ್ರಹ್ಮೇಂದ್ರರು ಜ್ಯೋತಿ ರಾಮಲಿಂಗ ಸ್ವಾಮಿ ಅಂತ ಅದು ಹೆಸರು ಆಗಲೇ ಮಾಡಿ ಅವತಾರ ಆಗುತ್ತೆ ಅಂತ. ರೂಪ ಅಂದರೆ ಅವತಾರ ಇನ್ನೂ ಆಗಿಲ್ಲ, ರೂಪ ಇನ್ನೂ ಆಗಿಲ್ಲ, ಅದಕ್ಕೆ ಮುಂಚೆನೇ ನಾಮ. ಆಮೇಲೆ ಆ ರೂಪ ಏನು ಭೂಮಿ ಮೇಲೆ ರೂಪ ತಾಳ್ತಾರೋ ಆ ರೂಪ ಅನ್ನೋದು ಮತ್ತೆ ಅದು ಪಂಚಭೂತಗಳಿಗೆ ಲೀನ ಆಗುತ್ತೆ, ಆ ರೂಪ ಅನ್ನೋದು ಇಲ್ಲದಾಗತ್ತೆ. ಆದರೂ ಕೂಡ ನಾಮ ಅನ್ನೋದು ಮಾತ್ರ ಅದು ಇದ್ದೇ ಇರುತ್ತೆ, ಸದಾಕಾಲ ಇರೋದು ನಾಮನೇ. ರೂಪ ಇಲ್ಲದಂಗಾದ್ರೂ ಕೂಡ
ನಾಮ ಮಾತ್ರ ಸದಾಕಾಲ ಅದರದ್ದು ಇದೇ ಇರುತ್ತೆ. ಹಾಗೆ ಅದರದ್ದು ಮಹತ್ವ ನಾಮಕ್ಕೆ ಇದೆ. ಅದು ಭಗವಂತನಿಗಿನ್ನೂ ದೊಡ್ಡದು ಅವನ ನಾಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಈ ನಾಮದಿಂದಲೇ ನಮಗೆ ಸೂತ್ರ ಏನು, ಭಗವಂತನ ದರ್ಶನ ಅಂತಂದರೆ ಅದಕ್ಕೆ ಹೇಳ್ತಾರೆ ಪ್ರೇಮಾನಂದ ಮಹಾರಾಜರು, ನಾಮ ಹಿಡಿ, ಸೂತ್ರ ಅದೇನೆ, ನಾಮ ಹಿಡಿ ಅಂತ ಹೇಳ್ಬಿಟ್ಟು. ರೂಪ ಮತ್ತು ಧ್ಯಾನ ಮಾಡಬೇಕು ಅಂತಂದರೆ ನಮಗೆ ರೂಪ ಗೊತ್ತಿರಬೇಕಲ್ಲ, ಅದಕ್ಕೆ ರೂಪ ಇಲ್ಲಪ್ಪ, ರೂಪ ಆಮೇಲಿಂದ ನೀನು ನಾಮ ಹಿಡಿ, ರೂಪ ತಾನಾಗೆ ನಿನಗೆ ಪ್ರಕಟವಾಗುತ್ತೆ ನಿನ್ನೊಳಗಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರಿಂದ ನಾಮದ ನೌಕೆಯ ಹಿಡಿಯಣ್ಣ ಅಂತ ಕೇಳಿದ್ದೀವಲ್ಲ ಹಾಡನ್ನು. ಆಮೇಲೆ ನೀನು ಭವಸಾಗರ ದಾಟುವೆ ಅಣ್ಣ, ನಾಮದ ನೌಕೆ ಹಿಡಿಯಣ್ಣ ಅಂತ ತುಂಬ ಚೆನ್ನಾಗಿದೆ, ಕೇಳಿದ್ದೀವಿ. ಆದ್ದರಿಂದ ನಾಮಕ್ಕೆ ಎಷ್ಟು ಮಹತ್ವ ಇದೆ ಅಂತ ನಮಗೆ ಇಲ್ಲಿ ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ರೂಪನೇ ಇನ್ನೂ ಬಂದಿಲ್ದಲೆ ಶಿವ ಅದು ರಾಮನ ಒಂದು ಅವತಾರಕ್ಕೆ ಮುಂಚೆನೂ ರಾಮ 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 ಅಂತ, ಅವನಿಗೆ ರಾಮನಾಮ ಭಾರಿ ಇಷ್ಟ ಶಿವನಿಗೆ. ಆ ರಾಮನ ಒಂದು ಅವತಾರ ಇನ್ನೂ ಆಗೇ ಇಲ್ಲ, ಆಗಲೇ ಅವನು ರಾಮನಾಮವನ್ನು ಮುಂಚೆನೇ ಜಪಿಸ್ತಾ ಇದ್ನ ಅಂತ ಹೇಳ್ತಾರೆ. ಅಂದರೆ ರೂಪ ಬರೋದಕ್ಕಿಂತ ಮುಂಚೆ ನಾಮ ಇತ್ತು, ರೂಪ ಅನ್ನೋದು ಇಲ್ಲದಂಗಾಯಿತು, ನಾಮ ಇದೆಯಲ್ಲ. ಈಗ ಯಾವುದೇ ತಗೊಳ್ಳಿ ಅವತಾರಗಳು, ಈಗ ನಮ್ಮ ಅಪ್ಪ ಅವರು ಇವಾಗ ಅದೇ ರೂಪದಲ್ಲಿ ರೂಪದಲ್ಲಿ ರೂಪ ಇಲ್ಲ ಇವಾಗ, ಆ ರೂಪ ಇವಾಗೆಲ್ಲರೂ ನೋಡಿದ್ರು ರೂಪದಲ್ಲಿ, ಆ ರೂಪ ಅನ್ನೋದಿಲ್ಲ. ಈಗ ಯಾವುದೇ ರಾಮನನ್ನೇ ತಗೊಳ್ಳಿ, ಆ ರೂಪ ಇಲ್ಲ, ನಮಗೆ ರೂಪ ಗೊತ್ತೂ ಇಲ್ಲ. ಆದರೆ ನಾಮ ಮಾತ್ರ ಅದು ಅಜರಾಮರ, ಅದಕ್ಕೆ ಏನೂ ಇದೇ ಇಲ್ಲ, ಅಂತ್ಯನೇ ಇಲ್ಲ, ಅದಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ನಾಮ ಅನ್ನೋದಕ್ಕೆ ಎಷ್ಟು ಮಹಿಮೆ ಇದೆ ಅಂತ ಒಂಥರ ಮೈ ಜುಮ್ಮನ್ಸುತ್ತೆ ಇದನ್ನೆಲ್ಲ ಕೇಳಿದ್ರೆ. ಆಮೇಲೆ ಇನ್ನೊಂದು ವಿಚಾರ ನನಗೆ ಹೇಳಬೇಕು ಅಂತ ಅನಿಸಿದ್ದೇನು ಅಂದರೆ, ಈಗ ಅಲ್ಲಿ ಶ್ರೀಪಾದ ಶ್ರೀವಲ್ಲಭರು ಕುರುವಪುರದಲ್ಲಿ ಏನಿರ್ತಾರೆ, ಅಲ್ಲಿ ಸುತ್ತಲೂ ಭಕ್ತಾದಿಗಳಿರ್ತಾರೆ. ಅವರು ಅಲ್ಲಿ ಭಕ್ತರ ಜೊತೆಗೆ ಮಾತಾಡ್ತಾ ಇರ್ತಾರೆ, ಅವರು ಏನೋ ಕೇಳ್ತಾರೆ, ಇವರೇನೋ ಹೇಳ್ತಾರೆ, ಅದೆಲ್ಲ ನಡೀತಿರುತ್ತೆ. ಆ ಒಂದು ಸಂದರ್ಭದಲ್ಲೇ ಸೂಕ್ಷ್ಮ ಶರೀರದಲ್ಲಿ ಹೋದ ಮಾಧವನಿಗೆ ಅವರು ಅಲ್ಲಿ ಮಾತಾಡ್ತಾ ಇರ್ತಾರೆ. ಬೇರೆ ಸ್ಥೂಲ ಶರೀರದಲ್ಲಿ ಕೂತ್ಕೊಂಡು ಏನು ಭಕ್ತರಿರ್ತಾರೆ ಅವ್ರು ಮಾತಾಡ್ತೀನಿ, ಸೂಕ್ಷ್ಮ ಶರೀರದಲ್ಲಿರೋ ಮಾಧವನಿಗೆ ಆ ದ್ವೀಪದಲ್ಲಿ ಮಧ್ಯದಲ್ಲಿ ಕೆಳಗೆ ಹೋಗು ಅಂತ ಅವ್ರು ಹೇಳ್ತಾರೆ. ಹಾಗೆ ಆ ಕೆಳಗಡೆ ಹೋದರೆ ಅಲ್ಲಿ ಕೂಡ ಶ್ರೀಪಾದ ವಲ್ಲಭರು ಆ ಒಂದು 1000 ಹೆಡೆಯ ಸರ್ಪದ ಮೇಲೆ ಮಲಗಿದ್ದಾರೆ. ಅದೇ ಅವನಿಗೆ ಒಂದು ಜಾಗನ ಅವನಿಗೆ ಒಂದು ಈಗ ನಮ್ಮ ಹಾಗಲ್ಲ, ಈಗ ಅವನು ಎಲ್ಲ ಎಷ್ಟು ಕಡೆ ಒಂದೇ ಸಮಯದಲ್ಲಿ ಪ್ರಕಟ ಆಗ್ತಾನೆ ಅನ್ನೋದಕ್ಕೆ ಅದು ಒಂದು. ಅಷ್ಟಲ್ಲದಲೇ ಒಮ್ಮೆ ಈ ಶಿವಮೊಗ್ಗದ ವೆಂಕಟೇಶಣ್ಣನ ಭೇಟಿ ಮಾಡೋಕ್ಕೆ ನನ್ನ ತಂದೆ ತಾಯಿ ಹೋಗಿದ್ದರು. ಅಪ್ಪ ಅವರು ಒಂದು ವಿಚಾರಗಳನ್ನು ತಿಳ್ಕೊಬೇಕು ಅಂತ ಈಗ ಅಲ್ಲೇ ಬಹಳ ವರ್ಷದ ಕೆಳಗೆ ಅವರಿದ್ದಾಗ, ಆಗ ಅವರು ಹೇಳೋರಂತೆ, ಯಾಕೆಂದರೆ ಅವ್ರ ಅಪ್ಪ ಅವರನ್ನು ನೋಡಿದಂಥವ್ರು, ಅವ್ರ ಜೊತೆಗಿದ್ದಂಥವ್ರು, ಅವ್ರು ಹೇಳೋರಂತೆ ಅಪ್ಪನ ಹತ್ರ ಅದು ಏನು ನಡೀತಿದೆ ಅಂತ ಸ್ವತಃ ಅವನಾಗಿ ಹೇಳಿದ್ರೆ ಅಪ್ಪ ನಮಗೆ ಗೊತ್ತಾಗ್ತಿದ್ದಿದ್ದು. ಬಹಳಷ್ಟು ವಿಚಾರ ಅಟ್ ಎ ಟೈಮ್ ನಡೀತಾ ಇತ್ತಂತೆ, ಗೊತ್ತಾಗಲ್ಲ. ಅದು ಸ್ಥೂಲ ಶರೀರದವರಿಗೆ ನಮಗೆ ಒಂದು ಗ್ರಾಸ್ಪಿಂಗ್, ನಮಗೆ ಏನು ಒಂದು ಗೊತ್ತಾಗುತ್ತೋ ಅದು ಭಾಳ ಕಡಿಮೆ ಅಂತ. ಅಲ್ಲಿ ಸಾಕಷ್ಟು ವಿಚಾರ ಒಂದೇ ಸಲ ನಡೆಸ್ತಾ ಇರ್ತಾನೆ ಅವನು, ಅದು ನಮ್ಗೆ ಏನೋ ತಿಳುವಳಿಕೆಗೆ ನಮಗೆ ಬರಲ್ಲ. ಅವನು ಹೇಳಿದ್ರೆ ಮಾತ್ರ ನಮಗೆ ಕೆಲವು ತಿಳಿತಾವೆ ಹೊರತು ಇಲ್ಲಾಂದರೆ ತಿಳಿಯೋದೇ ಇಲ್ಲ. ಅಂದರೆ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಯಾರು ಬಂದಿರ್ತಾರೋ ಅವನ ಭೇಟಿಗೆ, ಹಾಗೆಯೇ ಅಲ್ಲಿ ಯಾರ್ಯಾರಿಗೆ ಏನೇನೋ ಒಂದು ಹೋಗಬೇಕಾಗಿರುತ್ತೆ, ಒಂದು ವಿಚಾರ ಹೋಗಬೇಕಾಗಿರುತ್ತೆ, ಯಾರಿಗೆ ಯಾವ ಮಾರ್ಗದರ್ಶನ ಹೋಗಬೇಕಾಗಿರುತ್ತೆ, ಅದು ಅಟ್ ಎ ಟೈಮ್ ಅಷ್ಟು ಜನಕ್ಕೂ ಹೋಗ್ತಾ ಇರುತ್ತೆ. ಅದು ಶಿವಮೊಗ್ಗದ ವೆಂಕಟೇಶಣ್ಣವ್ರು ಹೇಳಿದ್ರಂತೆ. ಅದು ಅವನು ಹೇಳಿದ್ರೆ ಮಾತ್ರ ನಮಗೆ ತಿಳಿಯಿಲ್ಲ, ಅಂದರೆ ನಮಗೇನು ತಿಳಿಯುತ್ತೆ, ನಮಗೆ ಅಪ್ಪ ಕೂತಿದ್ದಾನೆ, ಜನ ಕೂತಿದ್ದಾರೆ, ಅವರೇನೋ ಕೇಳ್ತಿದ್ದಾರೆ, ಅಪ್ಪ ಏನೋ ಹೇಳ್ತಾ ಇದ್ದಾನೆ, ಬರೀ ಅಷ್ಟು ಮಾತ್ರ ಏನೋ ತಿಳಿಯುತ್ತೆ. ಆದರೆ ಅಲ್ಲಿ ಸಾಕಷ್ಟು ವಿಚಾರ ನಡೆಯುತ್ತೆ ನೋಡಿ. ಇದನ್ನು ಇಲ್ಲಿ ಈ ಒಂದು ಘಟನೆ ಬಂದಾಗ ಅದು ನಮಗೆ ಅದು ನೆನಪು ಬಂತು. ಅಪ್ಪನ ಒಂದು ವಿಚಾರ ಅವ್ರು ಹೇಳಿದ್ರು, ಈ ಥರ ಹೇಳಿದರು ಅಂತ ಜ್ಞಾಪಕ ಬಂತು. ನಮಗೆ ಎಷ್ಟು ನಮಗೆ ತಿಳಿಯೋದು ಅನ್ನೋದು ಅತಿ ಅಲ್ಪ, ಅಂದರೆ ಏನೂ ತಿಳಿಯೋದೇ ಇಲ್ಲ ಅಂತ ಹೇಳಬೇಕು, ಅಷ್ಟು ಅಲ್ಪ. ಅವನು ಮಾತ್ರ ಎಲ್ಲ ಕಡೆ ಅವನು ಒಂದೇ ಕಾಲದಲ್ಲಿ ಪ್ರಕಟ ಆಗ್ತಾನೆ, ಸಾವಿರಾರು ಒಂದು ಕಾರ್ಯಗಳನ್ನು ಒಂದೇ ಸಲ ಮಾಡ್ತಿರ್ತಾನೆ, ಏನೂ ಗೊತ್ತಾಗಲ್ಲ ನಮಗೆ. ಇನ್ನೂ ಮಾಡ್ತಾನೆ ಇದ್ದಾನೆ, ಅವಾಗ ಮಾಡ್ದ ಈಗಲ್ಲ ಅಂತ ಇನ್ನೂ ಮಾಡ್ತಾನೆ. ನಮಗಂತೂ ಅದರದ್ದು ಗಂಧ ಗಾಳಿ ಕೂಡ ಅರ್ಥ ಆಗಲ್ಲ. ಅವನ ಕಾರ್ಯ ವೈಖರಿ, ಅವನ ಮಹಿಮೆ ಅನ್ನೋದು ನಾವು ಚೂರು ನೋಡಿದ್ದೀನಿ, ಅಪ್ಪ ಎಂಥ ಮಹಿಮೆ ಅಂತೀವಿ. ಆದರೆ ಅವನ ಮಹಿಮೆ ಇನ್ನೂ ಎಷ್ಟಿದೆಯೋ ನಮಗೆ ಅದರದ್ದು ಒಂದು ಕಣಕಣವೂ ನಮಗೆ ಗೊತ್ತಿಲ್ಲ ಇನ್ನೂ ಅಂತ ಹೇಳ್ಬೋದು ನಾವು. ಹೀಗೆ ಒಂದು ಇದು ಅವರು ಹೇಳಿದ ನಂತರ ಮತ್ತೆ ಇದಕ್ಕೆ ಹೋಗೋಣ ಕತೆಗೆ. ಅವರು ಒಂದು ಶ್ರೀಪಾದ ವಲ್ಲಭರು ಹೇಳ್ತಾರೆ, ಪೀಠಿಕಾಪುರ ಅಂದರೆ ನನಗೆ ಬಹಳ ಇಷ್ಟವಾದ ಒಂದು ಜಾಗ. ನನ್ನ ಒಂದು ಪಾದಿಕೆಗಳು ಅಲ್ಲಿ ಪ್ರತಿಷ್ಠಾಪಿಸಲ್ಪಡುತ್ತೆ ಪೀಠಿಕಾಪುರದಲ್ಲಿ. ಅವರ ತಾಯಿಯ ತವರು ಮನೆಯಲ್ಲಿ ಒಂದು ಪೀಠಿಕಾಪುರದಲ್ಲಿ ಅವರ ತಾಯಿಯ ತವರು ಮನೆಯಲ್ಲಿ ಅವರ ಪಾದಿಕೆಗಳು
ಪ್ರತಿಷ್ಠಾಪಿಸಲ್ಪಡುತ್ತೆ ಅಂತ ಮಾಧವನಿಗೆ ಹೇಳ್ತಾರೆ. ಅವರು ಹೇಳ್ತಾರೆ, ನನ್ನ ಜನ್ಮ ಮತ್ತು ಕರ್ಮ ಅತ್ಯಂತ ದಿವ್ಯವಾದದ್ದು ಅಂತ, ಬಹಳ ರಹಸ್ಯವಾದದ್ದು, ಗೋಪನೀಯವಾದದ್ದು ಅಂತ ಹೇಳ್ತಾರೆ. ನೀನು ಪೀಠಿಕಾಪುರವನ್ನು ಸೇರಿ ಅಲ್ಲಿ ಪಾದಕೆಗಳು ಏನು ಪ್ರತಿಷ್ಠಾಪಿಸಲ್ಪಡುವ ಸ್ಥಳ ಇದೆ ಆ ಜಾಗದಲ್ಲಿ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ತಪೋನಿಷ್ಠರಾಗಿರ್ತಾರೆ ಕಾಲನಾಗರು, ಅವರನ್ನು ಒಂದು ಸಂಧಿಸಿ ಬಾ, ಅವರನ್ನು ಭೇಟಿಯಾಗಿ ಬಾ ಅಂತ ಹೇಳ್ತಾರೆ. ಇದನ್ನು ಹೇಳಿದ ಮೇಲೆ ಪಳನಿಸ್ವಾಮಿಗಳು ಆವಾಗ ಇದನ್ನೆಲ್ಲ ಮಾಧವರು ಹೇಳ್ತಾ ಇದ್ದಾರೆ, ಪಳನಿಸ್ವಾಮಿಗಳು ಅವ್ರ ಜೊತೆಗೆ ಶಂಕರ ಭಟ್ರು ಕೇಳ್ತಾ ಇದ್ದಾರೆ. ಪಳನಿಸ್ವಾಮಿಗಳು ಹೇಳ್ತಾರೆ, ಮಗು ಮಾಧವ, ನೀನು ಕಾಲನಾಗರನ್ನು ಭೇಟಿಯಾಗಿದ್ರ ಬಗ್ಗೆ ಆಮೇಲೆ ಮಾತಾಡು, ಈಗ ತಕ್ಷಣ ನಾವು ಧ್ಯಾನಕ್ಕೆ ಕೂರಬೇಕು ಅಂತ ಶ್ರೀಪಾದವಲ್ಲಭರ ಆಜ್ಞೆ ಆಗಿದೆ, ನೀನು ಬಾ ಅಂತ ಹೇಳಿಬಿಟ್ಟು ಕರೀತಾರೆ. ಆಗ ಅವರು 3 ಜನ ತಕ್ಷಣ ಧ್ಯಾನಕ್ಕೆ ಕೂತ್ಕೋಬೇಕು ಅನ್ನೋದು ಶ್ರೀಪಾದವಲ್ಲಭರ ಒಂದು ಆಜ್ಞೆ. ಹೀಗೆ ಇದು ಇಲ್ಲಿಗೆ 3ನೇ ಅಧ್ಯಾಯ ಅನ್ನೋದು ಮುಕ್ತಾಯ ಆಗತ್ತೆ. ಈ 3ನೇ ಅಧ್ಯಾಯದ ಒಂದು ಫಲ ಅನ್ನು ಹೇಳಿಬಿಟ್ಟು ನಂತರ ನಾನು ಮುಂದಿನ ಅಧ್ಯಾಯನ ಒಂಚೂರು ಆರಂಭ ಮಾಡಿ ಇವತ್ತಿನ ಸತ್ಸಂಗನ ಮುಕ್ತಾಯ ಮಾಡ್ತೀನಿ. ಈ ಒಂದು ಅಧ್ಯಾಯದಲ್ಲಿ ನಾವು ನಾಗಗಳ ಬಗ್ಗೆ ತಿಳಿದ್ವಿ ಅಲ್ವಾ, ಆದ್ದರಿಂದ ನಾಗದೋಷದ ಒಂದು ನಿವಾರಣೆ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ ಈ ಒಂದು ಅಧ್ಯಾಯವನ್ನು ಓದೋದ್ರಿಂದ ಅಂತ ಹೇಳ್ಬಿಟ್ಟು ಈ ಒಂದು ಅಧ್ಯಾಯದ 3ನೇ ಅಧ್ಯಾಯದ ಫಲಶ್ರುತಿ ಇದು. ನಂತರ 4ನೇ ಅಧ್ಯಾಯ, ಈಗ ಪಳನಿಸ್ವಾಮಿಗಳು ಹೇಳಿದ್ರು ಶ್ರೀಪಾದವಲ್ಲಭರ ಆಜ್ಞೆ ಆಗಿದೆ, ನಾವು 3 ಜನ ಈ ಕೂಡಲೇ ಧ್ಯಾನಕ್ಕೆ ಕುಳಿತುಕೋಬೇಕು ಅಂತ ಹೇಳ್ಬಿಟ್ಟು. ಆಗ ಮಗು ಅವ್ರು ಹೇಳ್ತಾರೆ, ಮಾಧವ ಮತ್ತು ಶಂಕರ, ನಾವು ಮೂವರು ಧ್ಯಾನಕ್ಕೆ ಕುಳಿತುಕೊಳ್ಳೋಣ, ನಮಗೆ ಧ್ಯಾನದಲ್ಲಿ ಏನೇನು ಅನುಭವ ಆಗುತ್ತೆ ಅಂತ ನಂತರ ಚರ್ಚೆ ಮಾಡೋಣ 3 ಜನ ಅಂತ ಹೇಳ್ತಾರೆ. ಇದು ಶ್ರೀಪಾದವಲ್ಲಭರ ಆಜ್ಞೆ ಆಗಿದೆ, ಆದ್ದರಿಂದ ಏನೋ ದೊಡ್ಡ ಒಂದು ಆಧ್ಯಾತ್ಮಿಕ ಬದಲಾವಣೆ ನಮಗೆ ಭವಿಷ್ಯತ್ತಿನಲ್ಲಿ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಮಗೆ ತಿಳಿಯುತ್ತೆ, ಭವಿಷ್ಯದಲ್ಲಿ ಏನೋ ಒಂದು ನಡೆಯೋದು ನಮಗೆ ತಿಳಿದು ಬರುತ್ತೆ ಅಂತ ಅವರು ಹೇಳ್ತಾರೆ. ಆಮೇಲೆ ಆ ದಿನದ ಒಂದು ಒಳ್ಳೆಯ ದಿನ ಅದು ಅಂತ ಹೇಳ್ತಾರೆ. ಅದು ಅವರು ಇಲ್ಲಿ ಬರೆದಿರೋ ಪ್ರಕಾರ ಅದು 25/5/1336 ಆ ದಿನ ಶುಕ್ರವಾರ ಅಂತೆ. ಅದು ಆ ದಿನ ಬಹಳ ಒಂದು ಯೋಗ ಒಂದು ಒಟ್ಟುಗೂಡಿದೆ, ಅದರಲ್ಲಿ ಒಂದು ಮಹತ್ತರವಾದ ದಿನ, ನಮ್ಮ ಒಂದು ಜೀವಿತದಲ್ಲಿ ಒಂದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ ದಿನ ಅಂತ ಅವರು ಹೇಳ್ತಾರೆ. ಸ್ಥೂಲ ಶರೀರವನ್ನು ಇಲ್ಲಿಗೆ ಬಿಟ್ಟು ನಾನು ಸೂಕ್ಷ್ಮ ಶರೀರದಲ್ಲಿ ಕುರುಪುರಕ್ಕೆ ಹೋಗ್ತೀನಿ ಅಂತ ಪಳನಿಸ್ವಾಮಿಗಳು ಹೇಳ್ತಾರೆ. ಏಕಕಾಲದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಅವರು 4-5 ಕಡೆ ಒಂದು ಇರುವುದು, ವಿಹರಿಸುವುದು ಅವರಿಗೆ ಬಾಲ್ಯ ಕ್ರೀಡೆ ಅಂತ ಅವರೇ ಹೇಳ್ತಾರೆ ಪಳನಿಸ್ವಾಮಿಗಳು. ನೋಡಿ, 4-5 ಕಡೆ ಸೂಕ್ಷ್ಮ ಶರೀರದಲ್ಲಿ ಅವ್ರು ವಿಹರಿಸ್ತಾರಂತೆ, ಅದು ಅವ್ರಿಗೆ ಬಾಲ ಕ್ರೀಡೆ ಅಂತೆ. ಹಾಗೆ ಅವರು ಆ ಧ್ಯಾನದಲ್ಲಿ ಏನು ಮಾಡ್ತಾರೆ, ಸೂಕ್ಷ್ಮ ಶರೀರದಲ್ಲಿ ಒಂದು ಕುರುವಪುರಕ್ಕೆ ಹೋಗ್ತಾರಂತೆ. ಅದನ್ನು ಹೋಗ್ತೀನಿ ಅಂತ ಹೇಳಿ ಧ್ಯಾನಸ್ಥರಾಗೋಣ ಅಂತ ಹೇಳ್ಬಿಟ್ಟು ಒಂದು ಧ್ಯಾನಸ್ಥರ ಆಗ್ತಾರೆ. ಆವಾಗ ಅವರು ಇದು ಕೇಳಿಬಿಟ್ಟು ಬಹಳ ಆಶ್ಚರ್ಯ ಆಗುತ್ತೆ. ಆವಾಗ ಶಂಕರ ಭಟ್ರಿಗೆ ಹೇಳ್ತಾರೆ, ಸ್ವಾಮಿ ಮಾಧವನು ಶ್ರೀಪಾದವಲ್ಲಭರ ಒಂದು ದರ್ಶನವನ್ನು ಮಾಡಿದ್ದಾನೆ, ನಿಮಗೆ ಒಂದು ಶ್ರೀಪಾದವಲ್ಲಭರ ಒಂದು ಸೂಕ್ಷ್ಮವಾಗಿ ನಿಮಗೆ ಸಂಬಂಧ ಇದ್ದೇ ಇದೆ, ಸೂಕ್ಷ್ಮ ಒಂದು ರೀತಿಯಲ್ಲಿ ಸಂಬಂಧ ಇದ್ದೇ ಇದೆ. ಅದಕ್ಕೆ ಅದೇ ನಾಮರೂಪದ ನಾವು ಇವಾಗ ಮಾತಾಡಿದ್ವಿ, ನಾನು ಧ್ಯಾನ ಮಾಡು ಅಂತ ನನಗೆ ಹೇಳ್ತಿದ್ದೀರಾ, ಮಾಧವ ಆದರೆ ರೂಪ ನೋಡಿದಾನೆ ಧ್ಯಾನ ಮಾಡ್ತಾನೆ, ನಿಮಗೆ ಗೊತ್ತಿದೆ, ನೀವು ಸೂಕ್ಷ್ಮದಲ್ಲಿ ಅವ್ರ ಸಂಬಂಧದಲ್ಲಿದ್ದರೆ ನೀವು ಧ್ಯಾನ ಮಾಡ್ತೀರಾ, ನಾನೇನು ಧ್ಯಾನ ಮಾಡಲಿ, ಏಕೆಂದರೆ ಶಂಕರ ಭಟ್ರು ಶ್ರೀಪಾದವಲ್ಲಭರನ್ನು ನೋಡೇ ಇಲ್ಲ ಪಾಪ ಇನ್ನೂ, ಅದಕ್ಕೆ ನಾನು ಹೇಗೆ ಧ್ಯಾನ ಮಾಡಲಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಪಳನಿಸ್ವಾಮಿಗಳು ಮಂದಹಾಸ ಬೀರ್ತಾ ಹೇಳ್ತಾರೆ, ಮಗು, ಶ್ರೀಪಾದವಲ್ಲಭರಲ್ಲಿ ಭಕ್ತಿ ಹೊಂದಿದ್ರೆ ಸಾಕಪ್ಪ, ಎಲ್ಲ ತಾನಾಗೇ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಹೇಗೆ ಅವರು ಒಂದು 4 ವಿಧಗಳನ್ನು ಹೇಳ್ತಾರೆ. ಅಂದರೆ ಆ ಭಗವಂತ ಗುರುಗಳು ಭಕ್ತರನ್ನು ಹೇಗೆ ಕಾಪಾಡ್ತಾನೆ ಅನ್ನೋಕ್ಕೆ 4 ವಿಧ ಹೇಳ್ತಾರೆ. ಒಂದು, ಆಮೆ ಹೇಗೆ ಕಾಪಾಡುತ್ತೆ, ಆಮೆ ಎಷ್ಟೇ ದೂರದಲ್ಲಿದ್ದರೂ ಅದರ ಒಂದು ಮಗುವನ್ನು ಆಲೋಚನಾ ತರಂಗಗಳಿಂದ ಅದು ಕಾಪಾಡುತ್ತಂತೆ. ನೋಡಿ, ಅಂದರೆ ಅದು ಒಂದು ಆಲೋಚನೆ, ಆ ಮಗು ಅಲ್ಲಿ ಸುರಕ್ಷಿತವಾಗಿರಲಿ ಅನ್ನೋ ಒಂದು ಆಲೋಚನೆ ಮಾಡ್ತಾನೆ ಕಾಪಾಡಿಬಿಡುತ್ತಂಥದ್ದು ಆಮೆ. ಅದು ನಮಗೆ ಗೊತ್ತೇ ಇರೋದಿಲ್ಲ ನೋಡಿ ಈ ಥರ ವಿಚಾರಗಳು. ಇನ್ನು ಬೆಕ್ಕು ಹೇಗೆ ಕಾಪಾಡುತ್ತೆ, ತನ್ನ ಬಾಯಲ್ಲಿ ಕಚ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗುತ್ತಾನೆ ಬೆಕ್ಕು. ಇನ್ನು ಮಂಗ ಯಾವ ರೀತಿ ಕಾಪಾಡುತ್ತೆ,
ಯಾವ ಸ್ಥಳ ಸುರಕ್ಷಿತವೋ ಅದನ್ನು ಆ ಜಾಗದಲ್ಲಿ ಅದ್ರ ಮರಿಯನ್ನು ಬಿಡುತ್ತಂತೆ. ಹಾಗೆಯೇ ಈ ಒಂದು ಶ್ರೀಪಾದ ವಲ್ಲಭರು ಅವರ ಭಕ್ತರನ್ನು ಕೂರ್ಮ ಅಂದರೆ ಆಮೆ ಮತ್ತು ಕಿಶೋರ ನ್ಯಾಯದಿಂದ ಸಂರಕ್ಷಿಸ್ತಾರೆ. ಅಂದರೆ ಅದರ ಒಂದು ಮಗು ಕೂರ್ಮ ಆಮೆ ಒಂದು ಇದರಿಂದ ಆಮೆ ಹಾಗೂ ಆಮೆ ಮಗು ಏನು ಸಂರಕ್ಷಿಸ್ತಾ ಆ ರೀತಿ, ಅಂದರೆ ಒಂದು ಆಲೋಚನಾ ತರಂಗ ಬಿಟ್ಟೇ ಸಂರಕ್ಷಿಸ್ತಲ್ಲ ಆಮೆ, ಆ ರೀತಿ. ಅದಾದಮೇಲೆ ಸ್ವಲ್ಪ ಮುಂದುವರಿದ ನಂತರ ಆ ಮಾರ್ಜಾಲ ಕಿಶೋರ ನ್ಯಾಯದಿಂದ ಒಂದು ರಕ್ಷಣೆ ಮಾಡ್ತಾರೆ. ಅಂದರೆ ಆ ಬೆಕ್ಕು ಹೇಗೆ ಕಚ್ಕೊಂಡು ಅದರ ಬಾಯಲ್ಲಿ ಕಚ್ಕೊಂಡು ಇನ್ನೊಂದು ಕಡೆ ಬಿಡುತ್ತೋ ಅದರ ಮಗುನ ಹಾಗೆ. ನಂತರ ಮರ್ಕಟ ಕಿಶೋರ ನ್ಯಾಯ ಅಂದರೆ ಮಂಗ ಹೇಗೆ ಅದರ ಮಗುನ ಒಂದು ಸುರಕ್ಷಿತವಾದ ಜಾಗಕ್ಕೆ ಸ್ಥಳಾಂತರ ಮಾಡುತ್ತೆ ಯಾವಾಗಲೂ ಆ ರೀತಿ. ಈ ಸ್ಥಿತಿಯಲ್ಲಿ ಒಂದು ಮರಿಗೆ ತನ್ನ ಒಂದು ತಾಯಿಯನ್ನು ಪ್ರಯತ್ನಪೂರ್ವಕವಾಗಿ ಹಿಡ್ಕೊಂಡಿರ್ಬೇಕಾಗತ್ತೆ ಈ ಸ್ಥಿತಿ. ಅಂದರೆ ಇದು ಸಾಧನೆಯ ಹಂತಗಳು. ಈ ಸಾಧನೆಯ ಬೇರೆ ಬೇರೆ ಹಂತಕ್ಕೆ ನಾವು ಹೋಗ್ತಿದ್ದ ಹಾಗೆ ಆ ರಕ್ಷಣೆ ಅನ್ನೋ ಒಂದು ರೀತಿ ಇದೆಯಲ್ಲ, ಅದು ಈ ರೀತಿ. ಮೊದಲು ಆ ದೂರದಲ್ಲಿ ಆ ತರಂಗಗಳಿಂದನೇ ರಕ್ಷಿಸ್ತಾರೆ. ಹಾಗೆ ನಮ್ಮ ಒಂದು ಸ್ಥಿತಿ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಇಲ್ಲಿ ಆ ರಕ್ಷಣೆಯ ಒಂದು ರೀತಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಆದರೆ ರಕ್ಷಣೆ ಮಾತ್ರ ಎಲ್ಲರಿಗೂ ಇದ್ದೇ ಇರುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ ಒಂದು ವಿಚಾರ. ಆದರೆ ಒಂದೇನೆಂದರೆ ಈ ಎಲ್ಲ 3 ಸ್ಥಿತಿಗಳಲ್ಲೂ ಕೂಡ ಭಕ್ತನು ಒಂದು ರೀತಿ ಅವರನ್ನು ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು. ನಮ್ಮ ಒಂದು ಪ್ರಯತ್ನದಿಂದ ಹಿಡ್ಕೊಂಡಿರ್ಬೇಕಾಗತ್ತೆ. ಅಂದರೆ ಸಾಧನೆ ಒಂದು ಬಲದಿಂದ ನಾವು ಬಿಡ್ದಂಗೆ ಸ್ಮರಣೆ ಮಾಡಬೇಕು, ಹಿಡ್ಕೊಂಡಿರಬೇಕು. ಆದರೆ ಒಂದು ಅವಸ್ಥೆ ಬರುತ್ತೆ ನಂತರ ಇನ್ನೂ ಮುಂದುವರೆದ ಮೇಲೆ ಹೇಗೆ ಮೀನಿನ ಒಂದು ಮರಿಗಳು ಸ್ವೇಚ್ಛೆಯಾಗಿ ಆ ತಾಯಿಯೊಡನೆ ವಿಹಾರ ಮಾಡುತ್ತವೆ. ಅವೇನು ಹಿಡ್ಕೊಂಡಿರಲ್ಲ, ಆ ತಾಯಿಯೊಡನೆ ಅವು ಒಂದು ರೀತಿ ಸ್ವೇಚ್ಛೆಯಾಗಿ ವಿಹಾರ ಮಾಡ್ತವಲ್ಲ, ಅಂಥ ಒಂದು ಸ್ಥಿತಿಗೆ ಭಕ್ತರು ತಲುಪ್ತಾರೆ ಅಂತ ಹೇಳ್ತಾರೆ. ಅಂದರೆ ನಾವು ನಮ್ಮ ಸಾಧನೆಯಲ್ಲಿ ಮುಂದುವರಿಯೋವರೆಗೂ ಗಟ್ಟಿಯಾಗಿ ನಾವೇ ಹಿಡ್ಕೊಂಡಿರ್ಬೇಕಾಗುತ್ತೆ. ಒಂದು ಸ್ಮರಣೆ ಮಾಡಬೇಕು, ಅದನ್ನು ಸ್ಮರಣೆನ ನಮ್ಮಲ್ಲಿ ಉಳಿಸ್ಕೊಳ್ಬೇಕು, ಪ್ರಯತ್ನಪೂರ್ವಕವಾಗೇ ಉಳಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ಮರಣೆ ಬಿಟ್ಟೇ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಉಳಿಯೋದಿಲ್ಲ. ಅದು ಆರಂಭದಲ್ಲಿ ಪ್ರಯತ್ನ ಅನ್ನೋದು ಬಹಳ ಅವಶ್ಯಕವಾಗುತ್ತೆ. ನಂತರ ಅದು ಏನು ಮುಂದುವರಿದ ಒಂದು ಬಹಳ ಉನ್ನತವಾದ ಹಂತ ಅಂದರೆ ಆ ತಾಯಿಯೊಡನೆ ಮೀನಿನ ಮರಿಗಳು ಹೇಗೆ ಒಂದು ಸ್ವೇಚ್ಛೆಯಾಗಿ ಒಂದು ಆನಂದವಾಗಿ ವಿಹಾರ ಮಾಡ್ತವೋ, ಹಾಗೆ ನಾವು ಆ ಒಂದು ಭಗವಂತನ ಒಂದು ಏನು ಲೀಲೆ ಅಂತ ಇರುತ್ತೆ, ಆ ಲೀಲೆಗೆ ನಮ್ಮನ್ನು ಒಂದು ಪಾತ್ರಧಾರಿಯಾಗಿ ಮಾಡಿಬಿಡ್ತಾನೆ. ಅಂದರೆ ನಾವು ಆ ಸ್ವೇಚ್ಛೆಯಾಗಿ ಒಂದು ವಿಹಾರ ಮಾಡ್ತೀವಿ ಅವನ ಲೀಲೆಯಲ್ಲಿ. ಅದೇ ನಮಗೆ ಈ ಭವ ಬಿಟ್ಟು ಹೋಗುತ್ತೆ ಅಂತಲೇ ಅರ್ಥ. ಅಂದರೆ ಸ್ವೇಚ್ಛೆಯಾಗಿ ವಿಹಾರ ಮಾಡ್ತೀವಿ ಅಂದರೆ ಇದೆಲ್ಲ ಅವನ ಲೀಲೆ ಅಂತ ತಿಳಿಯಪಡುತ್ತೆ ನಮಗೆ. ಆ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ ಅಂತ ಈ 4 ಒಂದು ಸ್ಥಿತಿಗಳನ್ನು ಹೇಳ್ತಾರೆ. ಆದ್ದರಿಂದ ನಿನಗೆ ಧ್ಯಾನದಲ್ಲಿ ಕೂತಿರುವಾಗಲೇ ನಿನಗೆ ಅವರ ರೂಪ ನೀನು ನೋಡಿಲ್ಲ, ಆದರೂ ಕೂಡ ಅವರೇ ದರ್ಶನ ಕೊಡ್ತಾರೆ, ನಿನಗೇನು ಅದ್ರ ಬಗ್ಗೆ ಚಿಂತೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ. ಯಾರು? ಪಳನಿಸ್ವಾಮಿಗಳು. ನಾಮ ಒಂದು ಗೊತ್ತಿದೆಯಲ್ಲ, ನಾಮ ಒಂದು ಗೊತ್ತಿದ್ದು ನೀನು ನಾಮನೇ ಚಿಂತನೆ ಮಾಡುವಾಗ ರೂಪ ಅವರೇ ಪ್ರಕಟಗೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಮಹಾ ಪವಿತ್ರ ದಿನ, ಅವ್ರು ಮುಂಚೆನೇ ಹೇಳಿದರು. ಅದರಿಂದ ಏನೋ ಒಂದು ಭವಿಷ್ಯತ್ತಿನ ನಿರ್ಣಯವನ್ನು ಮಾಡಿ ಬಯಸ್ತಾ ಇದ್ದಾರೆ ಶ್ರೀಪಾದ ವಲ್ಲಭರು. ಆದ್ದರಿಂದನೇ ನನಗೆ ಸೂಕ್ಷ್ಮ ಶರೀರದಲ್ಲಿ ಕುರುಪುರಕ್ಕೆ ಬರಲು ಆಜ್ಞೆ ಮಾಡಿದ್ದಾರೆ. ಯಾವ ಕ್ಷಣ ಧ್ಯಾನದಲ್ಲಿ ನನಗೆ ಅವರ ಈ ಬಾ ಅಂತ ಒಂದು ಕ್ಷಣದಲ್ಲಿ ಏನೋ ಆಜ್ಞೆ ಆಗುತ್ತೋ ಆ ಕ್ಷಣ ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಏನೋ ಮಹತ್ತರವಾದ ಘಟನೆ ನಡೆಯುತ್ತೆ ಅಂತ ಅವರು ಹೇಳ್ತಾರೆ. ಅದನ್ನು ನಾನು ಕಣ್ಣಾರೆ ನೋಡುವಂಥ ಒಂದು ಅವಕಾಶವನ್ನು ದತ್ತಪ್ರಭುಗಳು ನನಗೆ ಪಾಲಿಸ್ತಾ ಇದ್ದಾರೆ ಅಂತ ಅವ್ರು ಹೇಳಿ ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಪಳನಿಸ್ವಾಮಿಗಳು. ಮಾಧವನು ಕೂಡ ಧ್ಯಾನಸ್ಥರಾಗ್ತಾರೆ. ಆಮೇಲೆ ಶಂಕರ ಭಟ್ರು ಕೂಡ ಧ್ಯಾನಸ್ಥರಾಗ್ತಾರೆ. 10 ಗಳಿಗೆ ಕಾಲ ಕಳೆಯುತ್ತಂತೆ. ಆಶ್ಚರ್ಯ ಅಂದರೆ ಎಲ್ಲರೂ ಒಟ್ಟಿಗೆ ಬಹಿರ್ಮುಖರಾಗ್ತಾರೆ, ಧ್ಯಾನದಿಂದ ಹೊರಗೆ ಬರ್ತಾರೆ. ಪಳನಿಸ್ವಾಮಿಗಳು ಅಲ್ಲಿ ಏನು ನೋಡಿದ್ರು ಸೂಕ್ಷ್ಮ ಶರೀರದಲ್ಲಿ ಕುರುಬುರಕ್ಕೆ ಹೋಗಿ ಏನು ನೋಡಿದ್ರು ಅದನ್ನು ಈಗ ಮಾಧವ ಇವರಿಬ್ಬರಿಗೆ ಆಶ್ಚರ್ಯ. ಅವರೇನೋ ಹೇಳಿದ್ರಲ್ಲ, ಏನೋ ಒಂದು ಭವಿಷ್ಯತ್ತಿನಲ್ಲಿ ನಡೆಯುವ ಘಟನೆಯನ್ನು ನನಗೆ ತೋರಿಸೋದಕ್ಕೆ ಕರೀತಾ ಇದ್ದಾರೆ ಅಂತೆಲ್ಲ ಹೇಳಿದ್ರಲ್ಲ, ಇವರಿಗೆ ಒಂದು ಕುತೂಹಲ ಇರುತ್ತೆ. ಆವಾಗ ಇವರಿಬ್ಬರು ಕೇಳ್ತಾರೆ, ಧ್ಯಾನದಲ್ಲಿ ನಿಮ್ಗೆ ಏನು ಕಾಣ್ತು, ಏನು ಅನುಭವ ಆಯಿತು ಅದನ್ನು ದಯವಿಟ್ಟು ತಿಳಿಸ್ಬೇಕು. ಸೂಕ್ಷ್ಮ ಶರೀರದಲ್ಲಿ ಕುರುಪುರಕ್ಕೆ ಹೋಗಿರ್ತಾರೆ ಅವರು. ಹಾಗಾಗಿ ಅವರು ಹೇಳ್ತಾರೆ, ಅವ್ರ ಮಂದಹಾಸ ಬೀರ್ತಾ ಒಂದು ಪಳನಿಸ್ವಾಮಿಗಳು ಅಲ್ಲಿ ಅವ್ರಿಗೆ ಏನು ಒಂದು ಕಾಣ್ತು ಅನ್ನೋದನ್ನು ಹೇಳ್ತಾರೆ. ಅದನ್ನು ಮುಂದಿನ ವಾರ ನಾವು ನೋಡೋಣ. ಇದು ಅಧ್ಯಾಯ 4. ಮುಂದಿನ ವಾರ ಅವರಿಗೆ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ
ಕುರುವಪುರಕ್ಕೆ ಹೋದಾಗ ಅಲ್ಲಿ ಶ್ರೀಪಾದ ವಲ್ಲಭರು ಮುಂದೆ ನರಸಿಂಹ ಸರಸ್ವತಿಗಳಾಗಿ ಒಂದು ಹುಟ್ಟುತ್ತೇನೆ ಅಂತ ಹೇಳಿಬಿಟ್ಟು ಒಂದೇನೋ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ಒಂದು ವೃತ್ತಾಂತ ಅದು ಹೇಗೆ ನಡೆಯಿತು, ಅದರ ಒಂದು ಪೂರ್ವ ವೃತ್ತಾಂತವನ್ನು ಅಲ್ಲಿ ನಡೀತಾ ಇರುತ್ತೆ ಕುರುವಪುರದಲ್ಲಿ, ಅದು ಆ ಕಾಲಘಟ್ಟದಲ್ಲಿ ನಡೀತಾ ಇರುತ್ತೆ. ಅದನ್ನು ನೋಡೋದಕ್ಕೆ ನೀನು ಸೂಕ್ಷ್ಮ ಶರೀರದಲ್ಲಿ ಬಾ ಅಂತ ಪಳನಿ ಸ್ವಾಮಿಗಳಿಗೆ ಆಜ್ಞೆ ಮಾಡಿರ್ತಾರೆ. ಅದು ನೋಡೋದಕ್ಕೆ ಇವರು ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಹೋಗಿ ಆ ಒಂದು ವೃತ್ತಾಂತವನ್ನು ನೋಡ್ತಾರೆ, ಪೂರ್ವ ವೃತ್ತಾಂತವನ್ನು, ನರಸಿಂಹ ಸರಸ್ವತಿಗಳ ಒಂದು ಅವತಾರದ ಹಿನ್ನೆಲೆ ಪೂರ್ವ ವೃತ್ತಾಂತವನ್ನು ಶ್ರೀಪಾದ ವಲ್ಲಭರ ಒಂದು ಸಮಯದಲ್ಲಿ ಆಗಲೇ ನಿರ್ಧಾರ ಆಯಿತು. ಅದು ಶ್ರೀಪಾದ ವಲ್ಲಭರು ಏನು ಅದು ನಡೆಸಿದ್ರು ಅದನ್ನು ಅವರು ಕಣ್ಣಾರೆ ನೋಡ್ಕೊಂಬಂದು ಹೇಳ್ತಾರೆ. ಅದನ್ನು ಅವ್ರು ಏನು ಹೇಳಿದ್ರು ಅಂತ ಹೇಳಿಬಿಟ್ಟು, ನರಸಿಂಹ ಸರಸ್ವತಿಗಳ ತಂದೆ ತಾಯಿಯ ಪೂರ್ವ ವೃತ್ತಾಂತ ಇದು. ಅದು ಶ್ರೀಪಾದ ವಲ್ಲಭರನ್ನು ಭೇಟಿಯಾಗಿರ್ತಾರೆ ಅವರು. ಅಲ್ಲಿ ಹೇಗೆ ಆಯಿತು ಮುಂದೆ ಅವರ ಒಂದು ಗರ್ಭದಲ್ಲಿ ಶ್ರೀಪಾದ ವಲ್ಲಭರು ನರಸಿಂಹ ಸರಸ್ವತಿಗಳಾಗಿ ಹೇಗೆ ಅವತಾರ ಮಾಡಿದ್ರು ಅನ್ನೋ ಒಂದು ಕಥೆಯನ್ನು ಮುಂದಿನ ವಾರ ನಾವು ಕೇಳೋಣ. ಇಂದು ನಾವು ಸಾಕಷ್ಟು ವಿಚಾರಗಳ ಬಗ್ಗೆ ನೋಡಿದ್ವಿ. ಒಂದು ಸರ್ಪಗಳು ಅಲ್ಲಿ ಎಷ್ಟು ವಿಧಗಳಿರುತ್ತೆ ಅದೆಲ್ಲ ನೋಡಿದ್ವಿ. ಹಾಗೆ ಆ ಲೋಕಗಳು ಒಳಗಡೆ ಪಾತಾಳ ಲೋಕಗಳು ಅದು ಸೂಕ್ಷ್ಮ ಶರೀರದಲ್ಲಿ ಮಾತ್ರ ಇರುವವರಿಗೆ ಮಾತ್ರ ಕಾಣುವಂಥದ್ದು ನೋಡಿದ್ವಿ. ಶ್ರೀಪಾದ ವಲ್ಲಭರ ಬಳಿ ಸೂಕ್ಷ್ಮ ಶರೀರದಲ್ಲಿ ಎಷ್ಟು ಜನ ಹೋಗಿ ಅವರ ಆಜ್ಞೆಯನ್ನು ಪಾಲಿಸ್ತಾ ಇರ್ತಾರೋ ಗೊತ್ತಿಲ್ಲ, ಅಲ್ಲಿ ಎಷ್ಟು ಬಗೆಯ ವಿಚಾರಗಳು ನಡೆಯುತ್ತೋ ಗೊತ್ತಿಲ್ಲ, ಅದನ್ನೆಲ್ಲ ನೋಡಿದ್ವಿ. ನಾಮ ರೂಪಗಳ ಬಗ್ಗೆ ತಿಳ್ಕೊಂಡ್ವಿ. ನಾಮ ಅದಕ್ಕೆ ಎಷ್ಟು ಮಹಿಮೆ ಇದೆ, ನಾಮಕ್ಕೆ ರೂಪಕ್ಕಿಂತಲೂ ಒಂದು ನಾಮಕ್ಕೆ ಅದು ಅಜರಾಮರ ಅಂತ ಅದು ಇದರಿಂದ ನಮಗೆ ತಿಳಿದು ಬಂತು. ಸದಾಶಿವ ಬ್ರಹ್ಮೇಂದ್ರರು ಜ್ಯೋತಿ ರಾಮಲಿಂಗ ಸ್ವಾಮಿಗಳ ಅವತಾರದ ಒಂದು ಹಿನ್ನೆಲೆ, ಮಹಾನಾಗರಿಗಳು ಅವತಾರ ಮಾಡ್ತಾರೆ ಅನ್ನೋ ವಿಚಾರ ಎಲ್ಲ ನಾವು ನೋಡಿದ್ವಿ. ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡು ಬಂದ್ವಿ. ಅವರ ಕೃಪೆ ಹೇಗಿರುತ್ತೆ, ಮುಖ್ಯವಾಗಿ ನೋಡಿ, ಒಮ್ಮೆ ಒಂದು ಬಾರಿ ಒಬ್ಬ ದತ್ತಭಕ್ತನಿಗೆ ಅನ್ನದಾನ ಮಾಡಿದ್ದಕ್ಕೆ ಆ ಒಂದು ಒಂದು ಆಕೆಗೆ ಎಷ್ಟು ಒಂದು ಫಲ ಒದಗ್ತು ಅಂದರೆ, ದತ್ತನು ಎಂಥ ಕರುಣಾಮಯಿ ಅನ್ನೋದನ್ನು ಗುರುಭಕ್ತಿಗೆ, ಆ ಗುರು ಭಕ್ತರಿಗೆ ಅನ್ನದಾನ ಮಾಡಿದ ಮಹಿಮೆ ಎಂಥದ್ದು ಅದ್ರ ಬಗ್ಗೆ ನಾವು ತಿಳಿದುಕೊಂಡ್ವಿ. ಈ ರೀತಿ ಹಲವಾರು ಒಂದು ಉತ್ತಮವಾದ ವಿಚಾರಗಳನ್ನು ನಾವು ಇಂದು ತಿಳಿದುಕೊಂಡ್ವಿ. ಮುಂದೆ ನರಸಿಂಹ ಸರಸ್ವತಿಗಳ ಅವತಾರದ ಪೂರ್ವ ವೃತ್ತಾಂತ ತಿಳಿದುಕೊಳ್ಳೋಣ. ಹಾಗೆ ಮುಂದಿನ ವಾರ ಮತ್ತೆ ಸೇರೋಣ ಅಂತ ಹೇಳ್ತಾ ಇಂದಿನ ಒಂದು ಚರಿತ್ರೆಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಪಾದ ಶ್ರೀವಲ್ಲಭರ ಒಂದು ಚರಣಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, 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 ಶ್ರೀಪಾದ ವಲ್ಲಭ ದಿಗಂಬರ, ಶ್ರೀಪಾದ ವಲ್ಲಭ ದಿಗಂಬರ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಮುಂದಿನ ವಾರ ಭೇಟಿಯಾಗೋಣ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.